ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಗುರುವಾರದ ವಿಶೇಷ ಕಾರ್ಯಕ್ರಮ, ಗುರುವಾರದ ಗೃಹಿಣಿಯರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಸ್ವಾಗತನ ಬಯಸ್ತಾ ಇದೀವಿ. ಮುರಳಿಯವರೇ, ಏನ್ರಿ ಇದು ಗುರುವಾರದ ಗೃಹಿಣಿಯರ ಕಾರ್ಯಕ್ರಮ? ಗುರುವಾರದೊತ್ತು ನಾವು ಪೂರ್ತಿಯಾಗಿ ನಮ್ಮ ಮನೆಯವ್ರನ್ನ ಅಂದ್ರೆ ನಿಮ್ಮ ಮನೆಯವ್ರನ್ನ ಕರೆಸಿ ನಿಮ್ಮ ಕೈ ರುಚಿನ ತೋರಿಸುವಂತ ನಮ್ಮ ಇವತ್ತಿನ ಕಾರ್ಯಕ್ರಮ. ಅದಕ್ಕೆ ಗೃಹಿಣಿಯರೇ ಸ್ಪೆಷಲ್ ಅಂತ ಡಿಸೈಡ್ ಮಾಡಿ ಗೃಹಿಣಿಯರೆಲ್ಲ ಕರೆಸಿ ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಏನ್ ಹೆಸರು? ಪೂಜಾ ನಾಗೇಶ್. ಪೂಜಾ ನಾಗೇಶ್ ಅವರೇ, ಎಲ್ಲಿಂದ ಬರ್ತಾ ಇದೀರಾ? ಕನಕಪುರ ರೋಡ್. ಏನ್ ಮಾಡ್ಕೊಂಡಿದ್ದೀರಾ ಪೂಜಾ? ಹೌಸ್ ವೈಫ್. ಓಕೆ. ಎಷ್ಟು ಜನ ಮಕ್ಕಳು? ಒಬ್ನೇ ಮಗ. ಏನ್ ಹೆಸರು? ಸಂಯುಗ್. ಎಷ್ಟು ವರ್ಷ? 11 ತಿಂಗಳು. 11 ತಿಂಗಳು ಮಗನ್ನ ಎತ್ಕೊಂಡ್ ಬಂದಿದ್ದೀರಾ? ಹೌದು. ಅವಂದೇ ಸೌಂಡ್ ಬರ್ತಾರೆ ತಾನೇ ಇಲ್ಲಿ? ಹೌದು. ನೋಡ್ತಾ ಇದ್ದೆ ನಾನು ಟಿವಿಲಿ ನಿಮ್ಮನ್ನ. ಕನಕಪುರ ರೋಡಿಂದ ಬಂದಿದ್ದಾರೆ ಪೂಜಾ ನಾಗೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ. ಏನ್ ಮಾಡ್ತಾ ಇದೀರಾ ಪೂಜಾ ಇವತ್ತು? ಬೀಟ್ರೂಟ್ ಪಲಾವ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಬೀಟ್ರೂಟ್ ಪಲಾವ? ಎಲ್ಲ ವೆಜಿಟೇಬಲ್ಸ್ ಎಲ್ಲ ಫುಲ್ ಹಾಕಿ ಮಾಡ್ತಾರೆ, ನಾನು ಒಂದ್ ಹಾಕ್ಬಿಟ್ಟು ಬೀಟ್ರೂಟ್ ಪಲಾವ್ ಮಾಡೋಣ. ಕೆಂಪಿಗೆ? ಹೌದು. ಹಂಗ? ಹೌದು. ಯಾರಿಗಿಷ್ಟ ನಿಮ್ಮಲ್ಲಿ? ಎಲ್ಲರಿಗೂ ಇಷ್ಟ. ಯಾರ ಮೇಲೆ ಪ್ರಯೋಗ ಮಾಡ್ತೀರಾ ಹೊಸ ಹೊಸ ಅಡಿಗೆಗಳನ್ನ? ನನ್ನ ಹಸ್ಬೆಂಡ್ ಮೇಲೆ. ಪಾಪ ನಾಗೇಶ್, ನಮಸ್ಕಾರ. ಅಣ್ಣನ ಮನೇಲಿದ್ರೆ ಅಣ್ಣನ ಮೇಲೆ. ಹೌದಾ? ಅಣ್ಣ ತಪ್ಪಿಸ್ಕೊಂಡು ಕಳ್ಸ್ಬಿಟ್ಟಿದ್ದಾರೆ. ಓಹೋ, ಫಸ್ಟ್ ಹೋಗಮ್ಮ ನೀನು ಅಲ್ಲೇ. ಇಲ್ಲ, ನೆನ್ನೆನೂ ಟ್ರೈ ಮಾಡಿದ್ದೆ, ಅವನ್ಗೆ ತಿನ್ಸಿದೀನಿ. ಅಣ್ಣನ್ಗ? ಏನ್ ಅಣ್ಣನ ಹೆಸರು? ಪವನ್. ಪವನ್, ಇದೇನ್ರಿ ಕರ್ಮ ಇದು ರೀ? ಹೆಂಗೆ, ಪರವಾಗಿಲ್ವಾ? ಅಯ್ಯೋ, ಫಸ್ಟ್ ಮಾಡ್ಸಿ ಸರ್ ಅಂತ ಇದ್ದೀರಾ? ಓಕೆ ಪೂಜಾ, ಶುರು ಮಾಡೋಣ. ಶುರು ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಅಂತ ಒಂದ್ಸರಿ ಹೇಳ್ಬಿಡಿ. ಬೀಟ್ರೂಟ್ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಬೀಟ್ರೂಟ್, ನೆನೆಸಿದ ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಪಲಾವ್ ಎಲೆ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂ, ಅರಿಶಿನ, ಕಾಳು ಮೆಣಸಿನ ಪುಡಿ, ಅಚ್ಚಖಾರದ ಪುಡಿ, ತೆಂಗಿನಕಾಯಿ ಹಾಲು, ಗೋಡಂಬಿ, ಉಪ್ಪು, ತುಪ್ಪ, ಎಣ್ಣೆ. ಓ, ಆಯ್ತಾ, ಮುಗಿಸ್ರಾ? ಸ್ವಲ್ಪ ಇರ, ಜಾಸ್ತಿ ಹೇಳ್ತಾ ಇದೀರಾ ಅನ್ಕೊಂಡಿದ್ದೆ. ಓಕೆ, ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್? ನನಗೆ ಒಂದು ಕುಕ್ಕರ್ ಬೇಕು. ಸಣ್ಣ ಕುಕ್ಕರ ದೊಡ್ಡ ಕುಕ್ಕರ? ಸಣ್ಣದು. ಓಕೆ. ಮತ್ತೆ ಯಾವ ಊರು ನಿಮ್ದು? ನಂದು ಅಮ್ಮನ ಮನೆ ಚಿಕ್ಕಮಂಗ್ಳೂರು. ಬೆಂಗಳೂರು ಬಂದ ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. ಓಕೆ ಪೂಜಾ, ಕುಕ್ಕರು ತುಂಬಾ ಬಿಸಿ ಆಗಿದೆ. ಏನ್ ಬೇಕು ಅದಕ್ಕೆ ಮಾಡ್ಕೊಳ್ಳಿ. ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಎಣ್ಣೆನಾ ತುಪ್ಪನಾ? ತುಪ್ಪ, ಎಣ್ಣೆ ಎರಡೂನು. ಎರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ಬರೀ ತುಪ್ಪ ಇದೆ. ಇದು ಫಸ್ಟ್ ತುಪ್ಪನಾ? ಓಕೆ. 2 ಸ್ಪೂನ್ ತುಪ್ಪ. ಓಕೆ. ಸ್ವಲ್ಪ ಎಣ್ಣೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹೆಲ್ದಿ ಆಯಿಲ್ ಅಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ. ಪಲಾವ್ ಎಲೆ ಹಾಕೋಣ. ಹಾಕಿ ಮಾ. ವೆಜ್ ಮಾಡೋದ್ರಲ್ಲಿ ಫೇಮಸ್, ನಾನ್ ವೆಜ್ ಮಾಡೋದ್ರಲ್ಲಿ ಫೇಮಸ್ ನೀವು? ಎರಡೂನು ಮಾಡ್ತೀರಾ ಅಡ್ಗೆನ? ನಾವು ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ, ನಾನು ನನ್ನ ಹಸ್ಬೆಂಡ್. ಯಾಕೋ? ಬೇಡ ಅಂತ ಹೇಳ್ಬಿಟ್ಟು. ಅಂತೂ ನೀವು ಬಿಟ್ಬಿಟ್ಟಿದ್ದೀರಾ. ಆರೋಗ್ಯದ ಬಗ್ಗೆ ಕಾಳಜಿನ ಅಥವಾ ತಿನ್ಬಾರ್ದು ಅಂತನಾ? ಆರೋಗ್ಯ ಬಗ್ಗೆ ಕಾಳಜಿ. 8 ವರ್ಷದಿಂದ ನಾನು ತಿಂತಾ ಇಲ್ಲ. ಓಹೋ, ಮೊದ್ಲು ಈಗಿಂದ ಎಲ್ಲ ಸೇರ್ಸಿ ಅವಾಗ್ಲೇ ಹೊಡೆದಿದ್ದೀನಿ ಚೆನ್ನಾಗಿ. ಅದಕ್ಕೆ ಅವಾಗ್ಲೇ ಹಂಗೆ. ಇವಾಗ ತಿಂದ್ರಿ ಇನ್ ಹೆಂಗೆ? ಚಕ್ಕೆ ಹಾಕೋಣ. ಓಕೆ. ನಾಗೇಶ್ ಅವ್ರನ್ನು ವೆಸ್ಟೇನ್ ಮಾಡ್ಬಿಟ್ಟಿದ್ದೀರಾ ಪಾಪ. ಹೆಂಗಿದ್ರು ನಾಗೇಶ್ ಮೊದಲು ಹುಲಿ ತರ ಇದ್ರು. ಲವಂಗ ಹಾಕಿದ್ದೀನಿ. ಓಕೆ ಮೇಡಮ್. 3 ಏಲಕ್ಕಿ. 3 ಏಲಕ್ಕಿ ಎಷ್ಟಾದ್ರೂ ಹಾಕ್ಬೋದು. ಓಕೆ. 1 ಅನಾನಸ್ ಹೂ. ಓಕೆ. ವೆಜಿಟೇರಿಯನ್ ಅವ್ರಿಗೆ ಒಳ್ಳೆ ಒಂದು ಬೀಟ್ರೂಟ್ ಬಿರಿಯಾನಿನ ಮಾಡಿ ತೋರಿಸ್ತಾ ಇದ್ದಾರೆ, ಅಥವಾ ಬೀಟ್ರೂಟ್ ಪಲಾವು ಬಿರಿಯಾನಿ ಏನ್ ಬೇಕಾದ್ರೆ ಅನ್ಕೊಳ್ಳಿ, ತುಂಬಾ ಸಖತ್ತಾಗಿರುತ್ತೆ. ತಿಂದು ನೋಡಿ ಮುರಳಿ, ನಮ್ಮ ಚಿಕ್ಕಮಗಳೂರು ಟೇಸ್ಟು ಅಂತ ಇದ್ದಾರೆ ಪೂಜಾ ಅವರು. ಚಿಕ್ಕಮಗಳೂರಲ್ಲಿ ಏನು ಎಸ್ಟೇಟ್ ಇಟ್ಟಿಲ್ವಾ? ಇದೆ. ಇದೆಯಾ? ಎಲ್ಲಿದೆ? ಕೆಳಗೂರು. ಕೆಳಗೂರಲ್ಲಿ. ಓಕೆ. ಈರುಳ್ಳಿ ಹಾಕ್ತಾ ಇದ್ದೀನಿ. 1 ಈರುಳ್ಳಿ ತಗೊಂಡ್ರೆ ಸಾಕು. ಓಕೆ. ಉದ್ದುದ್ದ ಕಟ್ ಮಾಡ್ಕೊಂಡಿರ್ಬೇಕು. ಓಕೆ ಮೇಡಮ್. ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಎಷ್ಟು ಹಸಿಮೆಣಸಿನಕಾಯಿ? ಸ್ಪೈಸಿ ಬೇಕು ಅಂದ್ರೆ ನಿಮ್ಗೆ ಸ್ಪೈಸಿನ? ಇಲ್ಲಪ್ಪ, ನಾವು ಖಾರನೇ ತಿನ್ನಲ್ಲ, ನಮಗೂ ಖಾರಕ್ಕೆ ಆಗ್ಬಾರ್ದು. ಆದ್ರೆ ನಾವು ಖಾರ, ಅದಕ್ಕೆ ಜಾಸ್ತಿ ಹಾಕಿದ್ದೀನಿ. ನೀವು ಖಾರನೇ ಬಿಡಿ. ನಾವು ಖಾರ ಅಲ್ಲ, ತಿನ್ನೋದ್ ಖಾರ. ಇಲ್ಲ, ನಾವು ತುಂಬಾ ಖಾರ ಕಡಿಮೆ ತಿಂತೀವಿ. ಗೊತ್ತಾಗ್ತಿದೆ, ಇಷ್ಟು ದಿನ ನೋಡಿದ್ನಲ್ಲ. ಮತ್ತಾದ್ರೂ ಇವೆಲ್ಲ ಪ್ರಶ್ನೆಗಳು ಕೇಳ್ತಿರಲ್ಲ ಪೂಜಾ? ಕೇಳ್ಬೇಕಲ್ಲ ಒಂದ್ ಮಾತು. ಏನು ಅನ್ನೋದು, ಇವತ್ತೇನಾದ್ರೂ ನಿಮಗೆ ಅಸಿಡಿಟಿ ಏನಾದ್ರು ಆಗಿದ್ರೆ ಸ್ವಲ್ಪ ಕಮ್ಮಿ ತಿಂತಿರಲ್ಲ. ಇಲ್ಲಿರೋ ಕತೆಗಳೆಲ್ಲ ಹೇಳಿ ಇಲ್ಲಿರೋ ರೋಗಗಳೆಲ್ಲ ಬರ್ಸ್ತಾ ಇದಾರೆ ಇವರು. ದಯವಿಟ್ಟು ಬೇಗ ಮಾಡ್ಬಿಡಿ ನೀವು. ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಮತ್ತೆ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ? ಮಗು ನೋಡ್ಕೊಳ್ಳೋದೇ ಆಗತ್ತೆ. Okay. ಫ್ರೀ ಟೈಮ್ ಸಿಕ್ತಾಗ ಟಿವಿ ನೋಡೋದು. Okay. ಮತ್ತೆ MBA ಮಾಡ್ತಾ ಇದ್ದೀನಿ. ವೆರಿ ಗುಡ್. ಟೊಮೊಟೊ ಹಾಕ್ತಾ ಇದ್ದೀನಿ. 1 ಟೊಮೊಟೊ ಹಾಕಿದ್ರೆ ಸಾಕು. ವೆರಿ ಗುಡ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕ್ತೀನಿ. 2 ಸ್ಪೂನ್ ಬೇಕೇನ್ರಿ? ನಾನು ಸ್ವಲ್ಪ ಜಾಸ್ತಿ ಹೇಳಿದ್ನಲ್ಲ. ಓಕೆ ಓಕೆ ಓಕೆ. ನೀವು ಕಮ್ಮಿ ಅಂತ ನಾವು ಕಮ್ಮಿ ಆಗಕ್ಕಾಗಲ್ಲ. ಚಾನ್ಸೇ ಇಲ್ಲ ರೀ. ಇನ್ನೇನು ಸ್ಪೆಷಲ್ ಮಾಡ್ತೀರಾ ಮನೇಲಿ ಪೂಜಾ ನೀವು?
ಎಲ್ಲಾ ತರದ್ದು ಮಾಡ್ತೀರಿ. ಹೌದಾ? ಹಾ, ನನ್ನ ಹಸ್ಬೆಂಡ್ಗೆ ನಾನು ಮಾಡೋ ಪಲಾವ್ ರೈಸ್ ಐಟಮ್ ಇಷ್ಟ ಆಗತ್ತೆ. ಇಷ್ಟ ಆಗುತ್ತಾ? ಅರ್ಶಿನದ ಪುಡಿ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್ ಬೇಕಾ? ನಾವು ಬೆಳಿತೀವಿ, ಹಾಕ್ತಿವಿ. ಚಿಕ್ಕಮಂಗ್ಳೂರ್ ಸೈಡ್ ಬೆಳಿತೀವಿ. ನೀವು ಬೆಳೆದಿಲ್ಲ ಅಂದ್ರೆ ಹಾಕೋಬೇಡಿ, ಬೆಳೆದಿದ್ರೆ ಅವ್ರವ್ರ ಇಷ್ಟ. ಹಾಕೊಳ್ಳಿ ಅದು ಅವ್ರವ್ರ ಇಷ್ಟ. ಅಷ್ಟೇ. ಕಾಫಿ ರೇಟ್ ಎಲ್ಲ ಚೆನ್ನಾಗಿದೆಯಾ ಈ ವರ್ಷ? ಕಡಿಮೆ ಆಗಿದೆ ಅಂತ ಇದ್ರು. ಈಗ ತುಂಬಾ ಚೆನ್ನಾಗಿದೆ. ಕಾಫಿ ಇಲ್ಲ, ರೇಟ್ ಚೆನ್ನಾಗಿದೆ. ಓಕೆ, ವೆರಿ ಗುಡ್. ಎಷ್ಟು ಎಕರೆ ಇದೆ ತೋಟ, ಕಾಫಿ ತೋಟ? ಗೊತ್ತಿಲ್ಲ. ಗೊತ್ತಿಲ್ವಾ? ನಾವು ಕೇಳಕ್ ಹೋಗಲ್ಲ, ವರ್ಷಕ್ಕೊಂದ್ಸಲ ಹೋಗೋದು ಹೆಚ್ಚು. ನಿಮ್ದೇ ತಾನೇ ತೋಟ? ಹೌದು, ನಮ್ಮ ಅಪ್ಪ ಇದಾರಲ್ಲ ನೋಡ್ಕೋತಾರೆ. ಕೇಳಕ್ ಹೋಗಲ್ವಾ? ಇಲ್ಲ. ಯಾಕ್ರಿ? ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅಣ್ಣ ಇದ್ದಾನೆ, ಅವ್ನು ನೋಡ್ಕೋತಾನೆ. ಅಲ್ಲ, ನಿಮ್ದು ನಿಮ್ಮಪ್ಪ ಇವರು ಇಟ್ಕೊಂಡಿರೋ ತೋಟ ಎಷ್ಟಿಂದ ಗೊತ್ತಿಲ್ವಾ? ಇಲ್ಲ, ನಾವೇನ್ ಅವರು ಕೇಳಲ್ಲಪ್ಪ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಯಾರು? ತಂದೆಯವರ? ಹಾ. ಅವರು ಅಣ್ಣ ನೋಡ್ಕೊಳ್ತಾರಲ್ಲ? ಇಲ್ಲ, ಅಣ್ಣ ಇಲ್ಲಿದ್ದಾನೆ. ಅವನು MS ಲಂಡನ್ ಅಲ್ಲಿ ಮಾಡ್ದ, ಈಗ ಬಂದಿದ್ದಾನೆ 6 months ಬ್ಯಾಕ್. ಓಕೆ. ಈಗ ಅವನು ENY ಅಲ್ಲಿ UBCT ವರ್ಕ್ ಮಾಡ್ತಾ ಇದ್ದಾನೆ. ಓಕೆ ಓಕೆ ಓಕೆ. ತೋಟ ಅಪ್ಪ ಅವ್ರು ರಿಟೈರ್ಡ್ ಆದ್ಮೇಲೆ ಅವ್ರು ನೋಡ್ಕೋತಾರೆ. ಆದ್ಮೇಲೆ ನೋಡ್ಕೊಳ್ಳೋದು? ಇಲ್ಲ, ಈಗಲೂ ನೋಡ್ಕೋತಾ ಇದ್ದಾರೆ. ಫುಲ್ ನೀಟಾಗಿ ನೋಡ್ಕೊಳ್ಳೋ ರಿಟೈರ್ಮೆಂಟ್ ಆದ್ಮೇಲೆ. ವೆರಿ ಗುಡ್ ವೆರಿ ಗುಡ್. ಪಾಪ ಅವಾಗ್ಲೂ ಕೆಲಸ ಅವ್ರಿಗೆ ನೋಡಿ ಹೆಂಗಿದೆ. ಮಾಡ್ಬೇಕಲ್ಲ. ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಓಕೆ ಓಕೆ ಓಕೆ. ಅವ್ರಿಗೆ ಎಷ್ಟೆಷ್ಟು ಬೇಕು ಹಾಗೆ. ನಾವು 1.5 ಸ್ಪೂನ್ ಹಾಕಿದ್ದೀನಿ. ಓಕೆ. ಎವರೆಸ್ಟ್ ಅಚ್ಚಿದ ಖಾರದ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಎವರೆಸ್ಟ್ ಅವರ ಅಚ್ಕಾರದ ಪುಡಿ ಹಾಕಿದೀವಿ ಇವತ್ತಿನ ನಮ್ಮ ಬೀಟ್ರೂಟ್ ಬಿರಿಯಾನಿಗೆ. ಎಲ್ಲದೂ ಹಾಕ್ತೀವಿ, ಬೀಟ್ರೂಟ್ ಹಾಕೋದು ಮರ್ತೆ. ಹಾಕಿ ಪರವಾಗಿಲ್ಲ, ಹಂಗೆ ಮಾಡ್ಬೋಣ ಆಮೇಲೆ ಬೇಕಂದ್ರೆ. ಬೇಡ, ಬೀಟ್ರೂಟ್ ಹಾಕ್ತಾ ಇದ್ದೀನಿ. ನಾನು 2 ತಗೊಂಡಿದ್ದೀನಿ ಬೀಟ್ರೂಟ್. 2 ಬೀಟ್ರೂಟ್ ಇದೆಯಾ ಒಳಗಡೆ? ಹಾ. ಎಷ್ಟೊಂದು ಅರ್ಧ ಗಂಟೆಲಿ ಮಾಡ್ಬೋದಾ ಪೂಜಾ ಬಿರಿಯಾನಿನ? ಏನು ಮಾತಾಡ್ದಲ್ಲ ಬೇಗ ಬೇಗ ಮಾಡಿದ್ರೆ 1/4 ಗಂಟೆ ಎಷ್ಟೊತ್ತಿಗೆ ಆಗ್ಬಿಡೋದು? ನಾನು ಮಾತಾಡ್ಸ್ತಾ ಇದ್ದೀನಿ, ಅದಕ್ಕೆ ಆಗ್ತಾ ಇಲ್ಲ. ವೆರಿ ಗುಡ್. ಇವೆಲ್ಲ ಹೇಳ್ರಿ, ನೀವು ಹೇಳ್ರಿ. ಬಿರಿಯಾನಿ ಚೆನ್ನಾಗಿಲ್ಲ ಅಂದ್ರೆ ಗೊತ್ತಾಗುತ್ತೆ. ನೀವು ಹೇಳ್ರಿ, ಏನೇನ್ ಬೇಕು ನೀವು ನೋಡ್ತಿರಲ್ಲ, ಹೇಳ್ರಿ. ಹೇಳಿ. ನಾವು ಆಮೇಲೆ ಹೇಳ್ತೀವಲ್ಲ, ಅವಾಗ ಗೊತ್ತಾಗುತ್ತೆ. ಓಕೆ ಮಾಡ್ರಿ. ಎಲ್ಲ ಪುಡಿ ಉಪ್ಪು ಹಾಕ್ತಾರೆ. ಹೌದು. ಆದ್ರೆ ನಾನು ಕಲ್ಲುಪ್ಪು ಯಾಕೋ? ಯೂಸ್ ಮಾಡೋದು. ಅಂದ್ರೆ ನನ್ಗೆ ಅಳತೆ ಅದ್ರಲ್ಲೇ ಗೊತ್ತಾಗೋದು. ಅವ್ರವ್ರಿಗೆ ಅವ್ರ ಯಾವ್ದು ಇಷ್ಟ ಅದು ಹಾಕೋಬಹುದು. ನೀವು ಹಾಕಿ, ನೀವು ಹಾಕಿ. ಕೈಯಲ್ಲೇ ಹಾಕ್ತೀನಿ ನಾನು. ಹೌದು, ನೀವು ಕೈಯಲ್ಲೇ ಹಾಕಿ. ಮತ್ತೆ ಈಗ ನಾನು ಕಾಯಿ ತುರಿದ್ಬಿಟ್ಟು ಗ್ರೈಂಡ್ ಮಾಡ್ಬಿಟ್ಟು ಅದ್ರ ಹಾಲು ತೆಕ್ಕೊಂಡಿರೋದು ಇದ್ರೊಳಗೆ. ಹಾ. ಕಾಯಿನ ತುರಿದು ಎಷ್ಟು ಕಾಯಿ? ಒಂದು ಅರ್ಧ ಒಳ? ಹಾ. ಅವ್ರವ್ರು ಪಲಾವ್ ಎಷ್ಟೆಷ್ಟು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಿಮ್ಗೆ ಏನ್ ಮಾಡ್ತೇನೆ, 1 ಕಪ್ ಮಾಡ್ತೇನೆ, ಅದಕ್ಕೆ ಅರ್ಧ ಕಪ್ ತಗೊಂಡು 3/4 ಕಪ್ ತಗೊಂಡಿದ್ದೆ. ಹಾಕ್ರಿ. ಒಂದು ಕಪ್ ರೈಸ್ ಹಾಕ್ತಾ ಇದ್ದೀನಿ ಈಗ. 1 ಕಪ್ ರೈಸಾ? ಹಾ. ಮಾಮೂಲಿ ಅಕ್ಕಿನಾ? ಹಾ, ಮಾಮೂಲಿ ಅಕ್ಕಿ. ಬೇಕು ಅಂದ್ರೆ ಬಾಸುಮತಿನೂ ಯೂಸ್ ಮಾಡ್ಬೋದು. ಓಕೆ ಓಕೆ ಓಕೆ. ನೀರ್ ಸಾಕಾ, ನೀರ್ ಬೇಕಾ? ಬೇಕು. ಈಗ ನಾನು ಕಾಯಿ ಹಾಲು ತಗೊಂಡಿದ್ನಲ್ಲ, 3/4 ಕಪ್ ತಗೊಂಡಿದ್ದೆ. ಆಯ್ತು. ಹಾಗಾಗಿ 1.5 ಕಪ್ ನೀರ್ ಸಾಕು. ಓಕೆ. ಕರೆಕ್ಟ್ ಇದೆಯಾ? ಒಂದ್ಸರಿ ಈಗ ನೋಡ್ತೀರಾ ಟೇಸ್ಟ್ ಇಷ್ಟು? ಇಲ್ಲ, ಕರೆಕ್ಟ್ ಆಗಿರುತ್ತೆ. ಕರೆಕ್ಟ್ ಆಗಿರುತ್ತೆ, ಗ್ಯಾರಂಟಿನಾ? ಇನ್ನೇನು ಹಾಕ್ಬೇಕಾ? ಹಾಕಿ ಮುಚ್ಚಿಬಿಡ್ರಿ ಇದನ್ನ, ಸಾಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಓಕೆ. ಸ್ವಲ್ಪ ಕುದೀಲಿ, ಕುದ್ಮೇಲೆ ಹಾಕಿದ್ರೆ ಬೇಗ ಆಗುತ್ತೆ, ಚೆನ್ನಾಗಾಗತ್ತೆ. ಅಂತೂ ಒಂದು 15ರಿಂದ 20 ನಿಮಿಷಕ್ಕೆ ಒಳ್ಳೆ ಒಂದು ಬೀಟ್ರೂಟ್ ಪಲಾವನ್ನ ಮಾಡ್ಕೋಬಹುದು. ವೆಜಿಟೇರಿಯನ್ಗೆಲ್ಲ ಒಳ್ಳೆ ಊಟ ಮುರಳಿ ಅವರೇ. ಯಾಕಂದ್ರೆ ನೀವು ಯಾವಾಗಲೂ ಚಿಕನ್ ಮಟನ್ ತೋರಿಸ್ತೀರ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನಮಗೆ. ಮೇಲ್ ಮಾಡಿದ್ದಾರೆ ಕೂಡ. ಇದು ಕುದೀತಾ ಇದೆ, ಮುಚ್ಚಿಬಿಡೋಣ. ಲೀಡ್ ಹಾಕ್ತೀನಿ. ಪಲಾವ್ ಆಗಿದೆಯಾ ಬಿಡಿಜಾ ಗೊತ್ತಿಲ್ಲ. 3 ವಿಷಲ್ ಆದ ತಕ್ಷಣ ಆಫ್ ಮಾಡಿ ಮುರಳಿ ಅಂತ ಹೇಳಿದ್ರು. ಆಫ್ ಮಾಡಿ ಈ ಕಡೆ ಇಟ್ಟಿದ್ದೀವಿ. ಇನ್ನೇನು ಕೆಲಸ ಇದೆ? ಗೋಡಂಬಿ ಹುರ್ಕೋಬೇಕು ನಾನು. ಹುರ್ಕೊಳ್ಳಿ, ಅದಕ್ಕೆ ಯಾಕೆ ತಡ? ತುಪ್ಪದಲ್ಲಿ ಹುರಿತೀರಾ? ಗಾರ್ನಿಷಿಗಷ್ಟೇ. ಏನಿದು? ಗೋಡಂಬಿನ? ಗೋಡಂಬಿ ಹುರಿದಾಕ್ರೆ ಮೇಳದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹೌದು. ಇಲ್ಲ ಹಾಗೆ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ. ಓಕೆ. ಸಾಕಾ? ಸಾಕು. ಟಕ್ಕಂತ ಅದು ಕಲರ್ ಚೇಂಜ್ ಆಗ್ಬಿಟ್ಟು ಸೀದೋಗ್ಬಿಡುತ್ತೆ. ಹೌದು. ಗೊತ್ತೇ ಆಗಲ್ಲ ಅದು. ಓಕೆ, ತಣ್ಣಗಾಗಿರ್ಬೋದಾ? ನೋಡೋಣ. ಓಯ್. ಓಹೋ, ಆಗಿದೆಯಾ? ಆಗಿದೆ ಅನ್ಕೋತೀನಿ. ಎಲ್ಲ ಮೇಲ್ ಬಂದಿದೆ. ಕಲರ್ ಸಿಕ್ಕಾಪಟ್ಟೆ ಸಖತ್ತಾಗಿದೆಯಲ್ರಿ. ಅದಕ್ಕೆ ಬೀಟ್ರೂಟ್ ಒಂದ್ರಲ್ಲೇ ಮಾಡಿದ್ರೆ ಮಕ್ಕಳು ಈ ತರನು ಇಷ್ಟಪಡ್ತಾರೆ ಅಂತ. ಪಡ್ತಾರೆ. ಗ್ರೀನ್ ಕಲರ್ ಪಲಾವ್ ಮಾಡ್ತಾರೆ. ಎಸ್ ಎಸ್ ಎಸ್. ಇದು ರೆಡ್ ಕಲರ್ ಪಲಾವ್. ಇದು ರೆಡ್, ಸ್ವಲ್ಪ ಎಲ್ಲೋ, ಎಲ್ಲ ಮಿಕ್ಸ್. ಓಕೆ ಓಕೆ ಓಕೆ.
ಆಗಿದೆಯಾ? ಆಗಿದೆ. ಏನ್ ಮಾಡೋದು ಇವಾಗ? ಪ್ಲೇಟ್ಗೆ ಸರ್ವ್ ಮಾಡೋದು. ಗಾರ್ನಿಷ್ಗೆ ಗೋಡಂಬಿ ಹಾಕಿ. ಮುರಳಿಯವರೇ, ನಿಮಗೋಸ್ಕರ ಬಿಸಿ ಬಿಸಿಯಾದ ಬೀಟ್ರೋಟ್ ಪಲಾವ್ ಅಥವಾ ಬಿರಿಯಾನಿ ರೆಡಿ ಟು ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ. ಓಕೆ, ಬೀಟ್ರೋಟ್ ಬಿರಿಯಾನಿನ ಪೂಜಾ ಅವರು ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಪೂಜಾ ನಾಗೇಶ್ ಅವರು ಯಾವ ರೀತಿ ಮಾಡಿದ್ರು ಬೀಟ್ರೋಟ್ ಬಿರಿಯಾನಿನ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೀಟ್ರೂಟ್ ಪಲಾವ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತುಪ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂ, ಈರುಳ್ಳಿ ಹಾಕಿ ಹುರಿದು ಹಸಿಮೆಣಸಿನಕಾಯಿ, ಕಸೂರಿ ಮೇಥಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕಾಳು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಅಚ್ಚಖಾರದ ಪುಡಿ, ಬೀಟ್ರೂಟ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ಹಾಲು, ನೆನೆಸಿದ ಅಕ್ಕಿ, ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಅದು ಕುದಿಯುವಾಗ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ಗೋಡಂಬಿ ಹಾಕಿ ಹುರಿದು ಅಲಂಕರಿಸಿದರೆ ಸ್ಪೆಷಲ್ ಬೀಟ್ರೂಟ್ ಪಲಾವ್ ರೆಡಿ ಟು ಈಟ್. ಓಕೆ, ಟೇಸ್ಟ್ ಮಾಡೋದಾ? ಮಾಡಿ. ಗ್ಯಾರಂಟಿನಾ? ನಾಗೇಶ್ ಏನ್ರಿ ಪರವಾಗಿಲ್ಲ, ಟೇಸ್ಟ್ ಮಾಡೋದಾ? ಮಾಡಿ ಮುರಳಿ ಅಂತ ಇದ್ದೀರಾ? ಅದೇ ಸಖತ್ತಿದೆ. ಓಕೆ ಪೂಜಾ ಅವರೇ, ತುಂಬಾ ಸಖತ್ತಾಗಿ ಮಾಡಿದ್ದೀರಾ, ರುಚಿಯಾಗಿದೆ, ತಿನ್ಬೋದು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಮ ಒಳ್ಳೆ ಕೈ ರುಚಿ ನಮಗೆ ತೋರಿಸ್ಕೊಟ್ಟಿದ್ದೀರಾ. ನಾಗೇಶ್ ಅವ್ರಿಗೆ, ನಿಮ್ಮ ಅತ್ತೆಯವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ. ಸಂಯುಗ್, ನಿಮ್ಮ ಮಗನಿಗೂ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸಾವಿತ್ರಿ. ಸಾವಿತ್ರಿ ಅವರೇ, ಎಲ್ಲಿಂದ? ನಾವು ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೆ. ಏನ್ ಮಾಡ್ಕೊಂಡಿದ್ದೀರಾ ಸಾವಿತ್ರಿ ಅವರೇ? ಏನಿಲ್ಲ, ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ರು, ರಿಟೈರ್ಡ್. ಓಕೆ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದ ಸಾವಿತ್ರಿ ಅವರೇ? ನಾನು ದಹಿ ವಡ, ಇವಾಗ ಬಿಸಿಲು ಜಾಸ್ತಿ ಅಲ್ಲ, ಹೌದು, ದಹಿ ವಡ ಅಂತಾರೆ, ಮೊಸರು ವಡೆ ಅಂತಾರೆ ಕನ್ನಡದಲ್ಲಿ. ನೀವು ಯಾವ ಊರ್ ಕಡೆಯವ್ರಿ? ನಾವು ಬೆಳಗಾವ್. ಬೆಳಗಾವ್ ಅವ್ರಿ? ಓಕೆ, ಶುರು ಮಾಡೋಣ. ನಾವ್ ಬೆಂಗಳೂರವ್ರಿ. ಹೌದಾ? ಹೌದ್ರಿ. ಮೊಸರು ವಡೆ ಮಾಡಕ್ಕೆ ಹೌದು, ಏನೇನ್ ತಂದಿದ್ದೀರಾ ಹೇಳಿ? ದಹಿ ವಡ ಬೇಕಾಗುವ ಸಾಮಗ್ರಿಗಳು: ಉದ್ದಿನಬೇಳೆ, ಹೆಸರುಬೇಳೆ, ಅಕ್ಕಿ, ಮೊಸರು, ಹಸಿಮೆಣಸಿನಕಾಯಿ, ಶುಂಠಿ, ಫ್ರೆಶ್ ಕ್ರೀಮ್, ಸಾಸಿವೆ, ಜೀರಿಗೆ, ಇಂಗು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಕ್ಕರೆ, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡುವ? ಶುರು ಮಾಡೋಣ. ನಿಮ್ಗೆ ಫಸ್ಟ್ ನನಗೆ ಮಿಕ್ಸಿ ತಗೊಳ್ಳಿ, ಅಲ್ಲೇ ಇದೆ ಮಿಕ್ಸಿ ಜಾರು, ನೋಡಿ ಇಲ್ಲೇ ಇದೆ ಜಾರ್, ಇಲ್ಲೇ ಹಾಕೊಳ್ಳಿ. 1 ಗ್ಲಾಸ್ ತುಂಬಾ ಉದ್ದಿನ ಬೇಳೆ ತಗೊಂಡಿದ್ರೆ ಅದಕ್ಕೆ 2 ಸ್ಪೂನ್ ಅಕ್ಕಿ, ಹೆಸರುಬೇಳೆ. ಅಕ್ಕಿ ಯಾಕಂದ್ರೆ ಇದು ಮೊಸರಿಗೆ ಹಾಕಿದ್ಮೇಲೆ ಸ್ವಲ್ಪ ತುಂಬಾನೇ ಮೆದು ಆಗ್ಬಾರ್ದು ಅಂತ ಅಕ್ಕಿ ಹಾಕ್ಬೇಕು. ಸಾಫ್ಟ್ನೆಸ್ ಗೆ ಹೆಸರುಬೇಳೆ ಹಾಕ್ಬೇಕು. ಈ ಬೆಳಗಾಂ ಅವರು ವೆಜಿಟೇರಿಯನ್ ಏನ್ರಿ? ಹೌದು, ಇವಾಗ ನಾವು ಬ್ರಾಹ್ಮಿನ್ಸ್. ಅಯ್ಯೋ, ಬ್ರಾಹ್ಮಣ ಸೂಚಕ ಚಿಹ್ನೆ ಉಪಯೋಗಿಸಿ ಅಯ್ಯೋ ನಾವು ಬ್ರಾಹ್ಮಣರು ಅಂತ ಇದ್ದೀರಾ? ಓಕೆ, ನೋ ಪ್ರಾಬ್ಲಮ್. ರೊಟ್ಟಿ ಗಿಟ್ಟಿ ಎಲ್ಲ ಮಾಡಲ್ಲ ಏನು ಬೆಳಗಾಂ? ರೊಟ್ಟಿ, ಚಪಾತಿ ಎಲ್ಲ ಮಾಡ್ತೀವಿ. ಓಕೆ, ಇದನ್ನ ರುಬ್ಕೊಳ್ಳಿ. ರುಬಿ ರುಬಿ ರುಬಿ. ಸಾಕು. ಇದು ರುಬ್ಬಿದ ಮೇಲೆ ಒಂದ್ ಅರ್ಧ ಗಂಟೆ ನೆನಿಬೇಕು. ನೆನೆಸ್ಬೇಕು. ಹಿಟ್ಟು ಮಾಡಿದ ಹಿಟ್ಟು, ರುಬ್ಬಿದ ಹಿಟ್ಟು ನೆನೆಸ್ಬೇಕು ಸ್ವಲ್ಪ. ಓ, ರುಬ್ಬಿದ್ನ ಅರ್ಧ ಗಂಟೆ ನೆನೆಸ್ಬೇಕು ಅಂತ ಇದ್ದೀರಾ? ಆಯ್ತು. ಅಂದ್ರೆ ಇದು ರುಬ್ಬಿ ಇಟ್ಕೊಂಡಿದೀವಿ, ಆಯ್ತು. ಇದು ಅರ್ಧ ಗಂಟೆ ಇಟ್ಟರೆ ಚೆನ್ನಾಗಿರುತ್ತೆ. ಅರ್ಧ ಗಂಟೆ ನೆಂದು ಆಗಿದೆ ಅಂತ ಇಟ್ಕೊಳ್ಳೋಣ ನಾವೀಗ. ಈಗ ಏನೇನು ಮಿಕ್ಸ್ ಮಾಡ್ತೀರಿ ಇದಕ್ಕೆ? ಇದಕ್ಕೆ ಉಪ್ಪು. ಇನ್ನೊಂದು ದೊಡ್ಡ ಕೊಡ್ಲಾ ಮಿಕ್ಸಿಂಗ್? ಸ್ವಲ್ಪ ಮಿಕ್ಸಿಂಗ್ ತಗೊಳ್ಳಿ, ಇದಕ್ಕೆ ಹಾಕೊಂಬಿಡಿ, ಎಲ್ಲಾನು ನಿಮ್ಗೆ ಈಸಿ ಆಗುತ್ತೆ. ಎಷ್ಟು ವಡೆ ಮಾಡ್ತೀರಾ? ನೋಡ್ಬೇಕು, ಸುಮಾರು ಆಗ್ಬೋದಲ್ಲ? ಆಗ್ಬಹುದು. ಸ್ವಲ್ಪ ಉಪ್ಪು ಆಯ್ತು. ಆಮೇಲೆ ಇದಕ್ಕೆ ಪೇಸ್ಟ್ ಮಾಡ್ಕೋಬೇಕಲ್ಲ, ಮಾಡ್ಕೊಳ್ಳಿ. ಸ್ಮಾಲ್ ಜಾರ್ ಇದೆ ನೋಡಿ. ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಹಾಕ್ಬೇಕು. ಆಯ್ತು. ಆಮೇಲೆ ಹಸಿ ಶುಂಠಿ. ಶುಂಠಿನೂ ರುಬ್ಬಿಡ್ತೀರಾ? ಹೌದು, ಶುಂಠಿನೂ ಇದಕ್ಕೆ ಮಿಕ್ಸಿಗೆ ಹಾಕೊಂಡ್ಬಿಟ್ಟು. ಓಕೆ ಓಕೆ. ಫುಲ್ ನೈಸ್ ಆಗಿ ರುಬ್ಬೇಕಾ? ಬಾಯ್ ಸಿಗ್ಬೇಕಾ? ಬಾಯ್ ಸ್ವಲ್ಪ ತರಿ ರುಬ್ಬಿದ್ರೆ ಸರಿ. ಓಕೆ. ನೀರೇನ್ ಬೇಡ? ನೀರೇನ್ ಬೇಡ. ಇಷ್ಟೇನಾ? ಇಷ್ಟೇ. ಇದಕ್ಕೆ ಓಕೆ ಹಾಕ್ಬಿಡ್ರಿ.
ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಅಷ್ಟನ್ನ ಹಾಕಿ ರುಬ್ಕೊಂಡು ಹಾಕೊಳ್ತಾ ಇದೀವಿ. ಓ ನೋಡಿ ಅವ್ರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿ, ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಇಂಗು ಸ್ವಲ್ಪ. ಎಣ್ಣೆ ಕಾಯ್ಲಿಕ್ಕೆ ಇಡ್ತೀರಾ? ಕರಿಬೇಕಲ್ಲ. ಹೌದೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹುರುಳಿ ಅವ್ರದಂಗ ಸ್ವಲ್ಪ ಒಂದು ಬೌಲಲ್ಲಿ ನೀರ್ ಬೇಕು. ಯಾಕೆ? ಕೈ ಎತ್ತಿ ಹಾಕಿ ಅದರಲ್ಲಿ ಕರೀಲಿಕ್ಕೆ. ಈ ಬೌಲ್ ಸಾಕಾ? ಸಾಕು, ಅದಕ್ಕೆ ನೀರು. ಇದಕ್ಕೆ ಇದನ್ನ ಆನ್ ಮಾಡಿ. ಆನ್ ಆಗಿಲ್ವಾ? ಆನ್ ಆಗಿದೆ. ಆನ್ ಆಗಿದೆನಾ? ಹೆಂಗ್ ಮನೇಲಿ ಹಂಗ್ ಮಾಡ್ತೀರಾ ಮಾಡಿ, ಕುಲ್ಕರ್ಣಿಯವ್ರಿಗೆ ಹೆಂಗ್ ಮಾಡ್ಕೊಡ್ತೀರಾ ಆರಾಮಾಗಿ ಹಂಗ್ ಮಾಡಿ, ನೋ ಟೆನ್ಷನ್. ಎಣ್ಣೆ ಕಾಯ್ತಾ ಇದೆ. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಇದ್ರೊಳಗೆ ನಾವು 1 ಗ್ಲಾಸಿನಷ್ಟು ಉದ್ದಿನ ಬೇಳೆಗೆ 2 ಸ್ಪೂನು ಅಕ್ಕಿ, 2 ಸ್ಪೂನು ಹೆಸರುಬೇಳೆ ಇದನ್ನ ಹಾಕಿ ರುಬ್ಬಿಟ್ಕೊಳ್ಳಿ. ರುಬ್ಬಿಟ್ಕೊಂಡಾದ್ಮೇಲೆ ಅರ್ಧ ಗಂಟೆ ನೆನ್ಸ್ಕೋಬೇಕು. ಅದ್ ನೆನ್ಸಿಟ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಸಾವಿತ್ರಿ ಅವ್ರು ಹೇಳ್ತಾ ಇದಾರೆ. ಅದಾದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, 1 4-5, 1 2-3 ಶುಂಠಿನ ಹಾಕಿ ರುಬ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ಮೇಲೆ ಎಣ್ಣೆಲ್ಲ ಕರಿಬೇಕು. ಕರೆಕ್ಟಾ? ಕರೆಕ್ಟ್ ಹೇಳಿದಿನಾ? ಓಕೆ, ಎಣ್ಣೆ ಕದಿದೆ ಹಾಕ್ಬಿಡಿ. ಇದು ಕೈ ಸ್ವಲ್ಪ ನೀರ್ಗೆ ಅಂಟ್ಕೊಂಡು ಹಾಕಿ ಮಾಡಿ 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 ಈ ಸಲ ಮಾಡ್ಕೊಂಡು ಈ ಹೋಲ್ ಮಾಡ್ಬೇಕು. ಸ್ವಲ್ಪ ಗಟ್ಟಿನೇ ರುಬ್ಕೋಬೇಕು ಇದನ್ನ. ನೀರೇ ಹಾಕ್ಬಾರ್ದು? ನೀರ್ ಹಾಕ್ಬೇಕು, ಸ್ವಲ್ಪ ಹಾಕ್ಬೇಕು. ಓಕೆ ಓಕೆ, ಬೇಕಾದ್ಬಿಡಿ. ಇದು ಮಾಡುವಾಗ ಸ್ವಲ್ಪ ಆಮೇಲೆ ಮೊಸರು ರೆಡಿ ಮಾಡ್ಕೋಬೇಕು. ನೀವು ಮಾಡ್ಬಿಡಿ ಒಂದು 25 ಮಾಡ್ಬೋದಲ್ಲ ಇದ್ರೊಳಗೆ? 25 ಆಗಲ್ಲ, 10-12 ಆಗಲ್ಲ. ಸ್ವಲ್ಪ ಬೀಟ್ ಮಾಡ್ಬೇಕು ಮೊಸರು. ಬೀಟ್ ಮಾಡ್ಬೇಕಾ? ಏನ್ ಕೊಡ್ಲಿ ಅದಕ್ಕೆ ನಿಮ್ಗೆ? 1 ಬೌಲ್ ಕೊಡಿ. ಕೊಡ್ತೀನಿ. ಇನ್ನೊಂದು ಬೌಲ್ ಬೇಕಾ? ತಗೊಳ್ಳಿ. ಸಾಕು. ಇದು ಮೊಸರು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಬೇಕು. ಹೌದಾ? ಇದು ಕ್ರೀಮ್ ಅಂದ್ರೆ ಕೆನೆ ಮೊಸರಿನಲ್ಲಿ ವಡೆ ಹಾಕ್ಬಿಡೋದು. ದಹಿ ವಡ. ಓ, ಕೆನೆ ಮೊಸರು, ಆರ್ಡಿನರಿ ಮೊಸರು ಎರಡೂನು? ಎರಡು. ಕೆನೆ ಮೊಸರು ಅಲ್ಲ, ಇದು ಬರೀ ಕೆನೆ. ಹಾಲಿನ ಮೇಲೆ ಕೆನೆ ಇರುತ್ತೆ. ಹೌದು, ತೆಗೆದಿಟ್ಕೊಂಡಿರೋದು. ಮೊಸರು ಮಾಡೋದ್ರಿಂದ ತೆಗೆದಿಟ್ಕೊಂಡಿರೋದು. ತುಂಬಾ ತೆಳು ಇರಬಾರ್ದು. ಇದು ಗಟ್ಟಿನೇ ಇರ್ಬೇಕು. ಗಟ್ಟಿ, ತುಂಬಾ ಗಟ್ಟಿ ಅಲ್ಲ. ಇಷ್ಟು ಈ ಹುಳಿ ಇದ್ರೆ ಸ್ವಲ್ಪ ಹಾಲು ಬೆರೆಸ್ಬೋದು. ಇದು ಮೊಸರು ತುಂಬಾನೇ ಒಬ್ಬೊಬ್ಬರಿಗೆ ಹುಳಿ ಸೇರಲ್ಲ, ಇಷ್ಟ ಅಲ್ಲ. ಇದಕ್ಕೆ ಏನ್ ಮಾಡ್ಬೇಕಿನ್ನ? ಇದಕ್ಕೆ ಮೊಸರಿಗೆ ಉಪ್ಪು, ಓಕೆ, ಆಮೇಲೆ ಸಕ್ಕರೆ. ಓಹೋ, ಅಂದ್ರೆ ಸ್ವಲ್ಪ ಟೇಸ್ಟ್. ಉಪ್ಪು, ಸಕ್ಕರೆ, ಕೆನೆ, ಮೊಸರು 4 ಹಾಕಿ ಮಿಕ್ಸ್ ಹಾಕಬೇಕು. ಆಮೇಲೆ ಸ್ವಲ್ಪ ಒಗ್ಗರಣೆ ಮಾಡಬೇಕು. ಒಗ್ಗರಣೆ ಮಾಡ್ಬೇಕಂತ ಮಾಡ ತಗೊಳ್ಳಿ. ತೆಗೆಯಣವಾ? ಆಗಿದೆಯಾ? ಕಲರ್ ಬಂದಿದೆ ಅಲ್ಲ? ಕಲರ್ ಬಂದಿದೆಯಲ್ಲ? ತೆಗಿಲ್ಲ? ಬೆಂದಿರುತ್ತಾ? ನಾನ್ ತೆಗಿಲ್ಲ. ತೆಗಿರಿ, ನೀವೇ ತೆಗಿ. ಅಯ್ಯೋ, ಸಾಕ್ಬಿಡಿ. ಅದನ್ನ ನಾವು ನೋಡ್ಕೊಳ್ತೀವಿ. ಇದನ್ನೇನ್ ಮಾಡೋಣ? ಅದನ್ನ ಇದಕ್ಕೆ ನೀರಿಗೆ ಹಾಕ್ಬಿಡಿ. ನೀರಿಗೆ ಹಾಕ್ಬಿಡ್ಲಾ? ಆಯ್ತು. ಏನ್ ಮಾಡೋದು? ನೀರಿಗೆ ಹಾಕಿಟ್ಟು ಬಿಡೋದು. ನೀರ್ ಯಾಕೆ ಏನ್ ಮಾಡ್ತಾ ಇದೀರಾ ನೀವು? ಇದನ್ನ ಮೊಸರಿಗೆ ಹಾಕ್ಬೇಕು. ನೀರಲ್ಲಿ ಎಣ್ಣೆಲ್ ಕರೆದಿ ನೀರಲ್ಲಿ ಹಾಕಿದ್ರಾ? ಹೌದು. ಅದು ಒಳಗಡೆ ಎಲ್ಲ ಮೊಸರು ಹೋಗ್ಬೇಕಾದ್ರೆ ಹಾಗೆ ಡೈರೆಕ್ಟ್ ಆಗಿ ಹಾಕಿದ್ರೆ ಮೊಸರು ಅಷ್ಟು ಹಿಡಿಯಲ್ಲ. ಇದು ನೀರಿಗೆ ಹಾಕ್ಬಿಟ್ರೆ ತೊಳೆಯೋದಿಲ್ಲ. ಹೀಗೆ ಸ್ವಲ್ಪ ಹಿಂಡ್ಬಿಟ್ಟು ಮೊಸರಿಗೆ ಹಾಕ್ಬೋದು. ಫಸ್ಟ್ ನಾವು ಒಗ್ಗರಣೆ ಮಾಡ್ತೀವಿ. ಒಗ್ಗರಣೆ ಮಾಡ್ಬೇಕಾ? ಮಾಡೋಣ. ಒಗ್ಗರಣೆ ತಾನೆ ಮಾಡಬಿಡಿ. ಒಗ್ಗರಣೆ ಇಡೋದ್ರಲ್ಲಿ ಒಗ್ಗರಣೆ ಮಾಡಿಲ್ಲ ನೀನ್ ಎಲ್ಲಿ ಮಾಡಕ್ ಸಾಧ್ಯ? ಏನ್ ನೀವು 5 ಮಾಡಿ ಸುಮ್ಮನಾಗ್ಬಿಟ್ರೆ? ಓಕೆ, ಏನ್ ಬೇಕು ನಿಮ್ಗೆ? ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನೋಡಿ ಬೆಂದಿದೆ. ಈ ಕಲರ್ ಬಂದ್ಬಿಟ್ರೆ ಆಯ್ತು. ಬೆಂದ್ಬಿಟ್ಟಿದೆ ಅಂತನಾ? ತಾಳಿ ಇನ್ನೂ ಸ್ವಲ್ಪ ಬೇಲಿ ಚೆನ್ನಾಗಿ. ಯಾಕಂದ್ರೆ ಒಳಗಡೆ ಮೊಸರು ಸೇರ್ಕೊಂಡ್ಬಿಟ್ಟಾಗ ಬೆಂದಿರೋದು ಗೊತ್ತಾಗಲ್ಲ, ಬೆಂದಿಲ್ದಿರೋದು ಗೊತ್ತಾಗಲ್ಲ ಅಲ್ವೇ? ಓಹ್, ಅದ್ಭುತ. ನಿಮಗೂ ಎಕ್ಸ್ಪೀರಿಯನ್ಸ್ ಇದೆನಾ ಅಡಿಗೆ ಮಾಡಿ? ಛೇ, ತಿನ್ನೋದ್ರಲ್ಲೇ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ, ಇನ್ನು ಅಡಿಗೆ ಮಾಡೋಕೆಲ್ಲ ಎಕ್ಸ್ಪೀರಿಯನ್ಸ್ ಸಾವಿತ್ರಿ ಅವರೇ? ಸ್ವಲ್ಪ 1-2 ನಿಮಿಷ ಆದ್ಮೇಲೆ ಎಣ್ಣೆ ಕಾಯ್ತು. ಎಣ್ಣೆ ಕಾಯ್ತಾ? ಸಾಸಿವೆ ಹಾಕಿ. ಸಾಸಿವೆ, ಜೀರಿಗೆ 1/2 ಸ್ಪೂನ್. ಓಕೆ, ಸಾಸಿವೆ, ಜೀರಿಗೆ, ಇಂಗು
ಆಯ್ತು. ಕರಿಬೇವಿನ ಸೊಪ್ಪು ಕೈಲಿ ಮುರಿದು ಹಾಕಿ ನೀವು ಹೆಂಗೆ ಮುರ್ಕೋತೀರಾ ಮುರ್ಕೊಳ್ಳಿ, ಹಾಕಿ ನೀವು ಅಷ್ಟೇ. ಯಾಕಂದ್ರೆ ಮನೆಯಲ್ಲಿ ಮಾಡಿ ಅದೇ ಅಭ್ಯಾಸ. ಹೌದು, ನಿಮ್ಮ ಮನೇಲಿ ಹೆಂಗ್ ಮಾಡ್ತೀರಾ ಹಂಗೆ ಮಾಡ್ಬೇಕು ತಾನೆ. ಆಮೇಲೆ ಒಂದ್ ಸ್ವಲ್ಪ ಹಸಿಮೆಣಸಿಕಾಯಿ ಮೊಸರಿನಲ್ಲಿ ಬಾಯಿಗೆ ಬಂದ್ರೆ ಚೆನ್ನಾಗಿರುತ್ತೆ, ಖಾರವಾಗಿ ಚೆನ್ನಾಗಿರುತ್ತೆ. ಹೌದು. ಆಫ್ ಮಾಡ್ಬಿಡಿ ಆಫ್ ಮಾಡೋಣ? ಗ್ಯಾಸ್. ಇದು ಒಗ್ಗರಣೆ ಮೊಸರಿಗೆ ಹಾಕಿ. ಆಯ್ತಾಯ್ತು. ಓಹೋ, ಮತ್ತೆ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕ್ಬೋಣ ಇವಾಗಲೇ? ಇದಕ್ಕೆ ಹಾಕಿ ಮೇಲೇನು ಹಾಕ್ಲಿಕ್ಕೆ ಡೆಕೋರೇಷನ್ ಬೇಕಾದ್ರೆ. ಅದು ನೆಂದೋಗಲ್ವಾ? ನೆನೆದಿದ್ದೇ ಹಾಕ್ಬೇಕು. ತುಂಬಾ ಹೊತ್ತು ನೆನಿಬೇಕಾ? ಬಹಳ ಹೊತ್ತಿಲ್ಲ, ಒಂದ್ 2 ನಿಮಿಷ. ಇದನ್ನ ತೆಗೆದು ಅದನ್ನ ಹಾಕಿ ಹಾಕ್ಬಿಡಿ. 2 ನಿಮಿಷ ಆಗುತ್ತೆ. ಮೆತ್ಕಾಬಿಟ್ರೆ ಆಮೇಲೆ ಇಲ್ಲ ಆಗಲ್ಲ, ಮೆತ್ತಿಗೆ ಆಗಬೇಕು. ನೋಡಿ ಹೀಗೆ ನೀರು ಹಿಂಡ್ಬಿಟ್ಟು ಇದಕ್ಕೆ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ತೊಳೆಯೋದಂತಲ್ಲ, ಬಟ್ ಹೀಗೆ ನೋಡಿ. ಓಹೋ, ಮೊಸರು ವಡೆ. ಇದು ಮೊಸರು ವಡೆ ಆಯ್ತು. ಬಿಸಿಲು ಅಲ್ಲ ಇದು, ತಂಪಾಗಿರ್ಲಿ ಜನಗಳು ಮೊಸರು ವಡೆ ತಿನ್ಕೊಂಡು. ಬೆಳಿಗ್ಗೆ ಮಾಡಿ ಸಾಯಂಕಾಲ ಮಕ್ಕಳು ಬರೋ ಅಷ್ಟೊತ್ತಿಗೆ, ಆಮೇಲೆ ಆಫೀಸ್ನಿಂದ ಬರೋ ಅಷ್ಟೊತ್ತಿಗೆ ಇದನ್ನ ನೋಡಿ. ಹಾಕಿ. ತುಂಬಾ ಬಿಸಿ ಇದ್ದಾಗ ಹಾಕ್ಬಾರ್ದು, ಇದು ಬಡದು ಇದಾಗ. ಹೌದೌದು. ಎಷ್ಟು ನಿಮಿಷ ನೆನೆಸ್ಬೇಕು? ಹಂಗೆ ಹಾಕೋಬೋದ ಇವಾಗ? ಇದನ್ನ ಹಾಗೆ ಹಾಕೋಬಹುದು. ನೆನೆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ಓಕೆ, ಚೆನ್ನಾಗಾಯ್ತು. ಫಸ್ಟ್ ಕ್ಲಾಸ್ ಆಗಾಯ್ತು. ಇದೆಲ್ಲ ರೆಡಿ ಆಯ್ತಲ್ಲ? ಆಯ್ತು. ಮೊಸರಲ್ಲಿ ನೆನೆದಿದೆ, ಚೆನ್ನಾಗಿದೆ. ಓಕೆ, ಇನ್ನೇನು ಹಾಕ್ಬೇಕು ಅದಕ್ಕೆ? ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪ ಉದುರಿಸ್ಬೇಕು. ನೋಡಿ ಚೆನ್ನಾಗಾಯ್ತಲ್ಲ ಇವಾಗ? ಮುರುಳಿಯವರೇ, ದಹಿ ವಡೆ ಅಂದ್ರೆ ಮೊಸರು ವಡೆ, ಕನ್ನಡದಲ್ಲಿ ಮೊಸರು ವಡೆ. ಟೇಸ್ಟ್ ಮಾಡಿ ನೋಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸಾವಿತ್ರಿ ಅವರು. ತುಂಬಾ ಅದ್ಭುತವಾಗಿ, ನೀಟಾಗಿ, ಕಷ್ಟಪಟ್ಟು ನೀಟಾಗಿ ಮಾಡಿದ್ದಾರೆ. ಏನ್ ಮುಳ್ಳಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ಇದೇನ್ ಮಹಾ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಮೊಸರೊಡೆ ಬೇಸಿಗೆಗಾಲ ಶುರು ಆಗ್ಬಿಟ್ಟಿದೆ. ಅಯ್ಯೋ, ಏಪ್ರಿಲ್ ಬೇಸಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇಷ್ಟೊಂದು ಬಿಸಿಲಿನಲ್ಲಿ ಈ ಮೊಸರೊಡೆ ತಿಂದ್ರೆ ತಂಪಾಗಿರುತ್ತೆ ಕೂಡ. ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ಮಾಡಿ ಸಾಯಂಕಾಲ ತಿಂದ್ರೆ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದಾರೆ. ಯಾವ ರೀತಿ ಮೊಸರೊಡೆನ ಮಾಡಿ ಕರೆದು ನೀರಲ್ಲಿ ಹಾಕಿ ಹಿಂಡಿ ತೊಳೆದ್ರು ಅಂತ ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ದಹಿ ವಡ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನಕಾಯಿ, ಶುಂಠಿ ಹಾಕಿ ಗ್ರೈಂಡ್ ಮಾಡಿ. ನಂತರ ನೆನೆಸಿದ ಅಕ್ಕಿ, ಉದ್ದಿನ ಬೇಳೆ, ಹೆಸರು ಬೇಳೆ ನೀರು ಹಾಕಿ ರುಬ್ಬಿ ಅರ್ಧ ಗಂಟೆ ನೆನೆಯಲು ಬಿಡಿ. ಈ ಹಿಟ್ಟಿಗೆ ಉಪ್ಪು, ರುಬ್ಬಿದ ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಇಂಗು ಹಾಕಿ ಕಲಸಿ ಕಾದ ಎಣ್ಣೆಗೆ ವಡೆಯಂತೆ ಹಾಕಿ ಕರಿದು ನೀರಿಗೆ ಹಾಕಿ ನೆನೆಸಿ. ಒಂದು ಬೌಲ್ಗೆ ಮೊಸರು, ಫ್ರೆಶ್ ಕ್ರೀಮ್ ಹಾಕಿ ಬೀಟ್ ಮಾಡಿ, ಉಪ್ಪು, ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಹಸಿಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿ ಕಲಸಿಕೊಂಡ ಮೊಸರಿಗೆ ಹಾಕಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಇದಕ್ಕೆ ನೀರಲ್ಲಿ ನೆನೆಸಿದ ವಡೆಯನ್ನು ಹಿಂಡಿ ಹಾಕಿ ಮಿಕ್ಸ್ ಮಾಡಿ. ಈಗ ದಹಿ ವಡ ರೆಡಿ ಟು ಈಟ್. ಟೇಸ್ಟ್ ಮಾಡಿ ನೋಡಿ. ಏನ್ ಚೆನ್ನಾಗಿಲ್ಲ ಹೇಳಿ ಮುರಳಿ, ಚೆನ್ನಾಗಿಲ್ವಾ? ಚೆನ್ನಾಗಿ ಟೈಮ್ ಬೇಕಲ್ಲ? ಹೌದಾ? ಮುರಳಿ ತಿಂದ ತಕ್ಷಣ ಎಲ್ಲ ಚೆನ್ನಾಗಿದೆ ಅಂತಿಲ್ಲ ಅಂತ ಎಲ್ಲರೂ ಕೇಳ್ತಾರೆ. ಹೌದಾ? ತಿಂದು ಟೈಮ್ ಬೇಕಲ್ವಾ? ಹೌದೌದು. ಮೋಸ್ಟ್ಲಿ ಹುಳಿ ಬಂದಿಲ್ಲ. ಹುಳಿ ಬಂದಿಲ್ಲ. ಹುಳಿ ಇದ್ರೆ ಸರಿ. ಸ್ವಲ್ಪ ಮೇಲೆ ಖಾರ ಬುಂದಿ ಉದುರಿಸ್ಕೊಂಡ್ರೆ ಬೇಕಾದ್ರೆ ಖಾರ ಬುಂದಿ, ಬೇಕಾದ್ರೆ ಚಾಟ್ ಮಸಾಲ, ಏನೋ ನಿಮಗೆ ಇಷ್ಟ ಇದ್ದದ್ದು ಸಕ್ಕತ್ತಾಗಿದೆ. ಎಲ್ಲರಿಗೂ ಚಾಟ್ ಮಸಾಲ ಇಷ್ಟ ಆಗಲ್ಲ ಅಂತ ಹಾಕಿಲ್ಲ ಅಷ್ಟೇ. ಚೆನ್ನಾಗಿದೆ. ಕುಳ್ಕಣಿಯವ್ರೆ, ಸಾವಿತ್ರಿ ಇವ್ರು ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಗೊತ್ತು ಮುಳ್ಳಿಯವ್ರೆ, 70 ವರ್ಷ ನಾನು ತಿಂದಿಲ್ವೇ ಅಂತ ಇದ್ದೀರಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಆದ್ರೂ ಸ್ವಲ್ಪ ಮೊಸರು ಹುಳಿ ಬಂದಿದ್ರೆ ಚೆನ್ನಾಗಿರ್ತೇನೋ ಅನ್ಸಿತ್ತು. ಸಪ್ಪೆ ಇದೆ ಇಲ್ಲ, ಒಂಥರ ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಓಕೆ, ಸಾವಿತ್ರಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಜಮಾನರನ್ನು ಕರ್ಕೊಂಡ್ ಬಂದು ಅದ್ಭುತವಾಗಿರುವಂತ ಒಂದು ಮೊಸರುಡೆನ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ನಿಮ್ಮ ಕೈ ರುಚಿನ ತೋರಿಸ್ಕೊಟ್ಟಿದ್ದೀರಾ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಲಲಿತಾ. ಲಲಿತಾ ಅವರೇ, ಎಲ್ಲಿಂದ? ಯಲಹಂಕದಿಂದ ಬಂದೆ. ಏನ್ ಮಾಡ್ಕೊಂಡಿದ್ದೀರಾ ಲಲಿತಾ ಅವರೇ? ಗೃಹಿಣಿ ಆಗಿದ್ದೀನಿ. ಓಕೆ, ಯಜಮಾನ್ರು ಏನ್ ಮಾಡ್ತಾರೆ? ಯಜಮಾನ್ರು KPTC ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಇಂಜಿನಿಯರ್ ಆಗಿದ್ದಾರೆ. ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಏನ್ ಮಾಡ್ಕೊಂಡಿದ್ದಾರೆ? ದೊಡ್ಡವನು BE ಮಾಡ್ತಾ ಇದ್ದಾನೆ. ಓಹೋ, ವೆರಿ ಗುಡ್.
ಚಿಕ್ಕವನು 9th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಏನ್ ಮಾಡ್ತಾ ಇದೀರಾ ನೀವು? ನಾನು ಇವತ್ತು ನುಚ್ಚುನುಂಡೆ ಮಾಡ್ಕೊಡ್ತಾ ಇದ್ದೀನಿ. ಯಾಕ್ರಿ ನುಚ್ಚುನುಂಡೆ ಗುರುವಾರದೊತ್ತು? ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಯಜಮಾನ್ರಿಗೆ ಇಷ್ಟನಾ? ಖಂಡಿತ ಇಷ್ಟ. ಲಕ್ಷ್ಮೀಕಾಂತ್ ಅವ್ರಿಗೆ ಕೇಳ್ತೀನಿ ಬಿಡಿ, KPTCL ಹೋದಾಗ. ಹೇಳಿ ಮೇಡಮ್, ಏನೇನ್ ತಂದಿದ್ದೀರಾ ಮಾಡಕ್ಕೆ? ನುಚ್ಚಿನುಂಡೆ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಶುಂಠಿ, ತೆಂಗಿನಕಾಯಿ ತುರಿ, ಅಕ್ಕಿ ಹಿಟ್ಟು, ಕರಿಬೇವು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ನುಚ್ಚಿನ ಉಂಡೆ ಮಾಡಬಹುದು. ಏನ್ ಕೊಡ್ಲಿ ನಿಮ್ಗೆ ಮಾಡಕ್ಕೆ? ಫಸ್ಟ್ ನಂಗೆ ಮಿಕ್ಸಿ ಜಾರ್ ಬೇಕು, ತಗೊಳ್ಳಿ. ಫಸ್ಟ್ ಹಸಿರು ಮೆಣಸಿನ್ಕಾಯಿ. ಓಕೆ. ಒಂದು 7-8 ಹಸಿರು ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಉಪ್ಪು ಜೊತೆಲಿ ಸೇರಿಸಿ ಮಿಕ್ಸಿಗೆ ಹಾಕೋಬೇಕು. ಹಸಿರು ಮೆಣಸಿನಕಾಯಿ ಮತ್ತೆ ಉಪ್ಪನ್ನ ಮಿಕ್ಸಿಲಿ ಹಾಕೊಳ್ತೀರಾ? ಎರಡೇನೆ. ಓಕೆ. ಉಪ್ಪು ಯಾಕೆ ಜೊತೆಗೆ ಹಾಕ್ತೀವಿ ಅಂದ್ರೆ ಅದು ಘಾಟ್ ಬರಲ್ಲ ಮೆಣಸಿನ್ಕಾಯಿ ಜೊತೆಲಿ ಹಾಕಿದಾಗ. ಓಕೆ. ಆಮೇಲೆ ಸ್ವಲ್ಪ ತೊಗರಿಬೇಳೆ. ನೆನ್ಸಿಟ್ಟಿರುವಂತ ತೊಗರಿ ಬೇಳೆ ತಾನೇ ಅದು? ಹೌದು. ತೊಗರಿ ಬೇಳೆ ನಾವು ರುಬ್ಕೊಳ್ತಾ ಇದೀವಾ? ತೊಗರಿ ಬೇಳೆನ ಮಿಕ್ಸಿಗೆ ಹಾಕೋಬೇಕು. ತೊಗರಿ ಬೇಳೆ. ಓಕೆ. ಮತ್ತೆ ಸ್ವಲ್ಪ ಕಡಲೆಬೇಳೆ. ಓಕೆ. ಒಂದು ಕಪ್ ಆಯ್ತಾ ಲಲಿತಾವ್ರೆ? ತುಂಬಾ ಘಾಟಾಗ್ಬಿಡ್ತು. ಖಾರವಾಗಿದೆ ನಿಮ್ಮ ಮೆಣಸಿನಕಾಯಿ. ಅದನ್ನ ತೆಗ್ದೇ ಇಲ್ಲ, ಮುಷ್ಟಾ ತೆಗೆದ್ರಿ ಹೆಂಗೆ? ನಿಮ್ ಮೆಣಸಿನಕಾಯಿ ತುಂಬಾ ಖಾರ ಆಗಿದೆ. ನಮ್ಮ ಮೆಣಸಿನಕಾಯಿ ಖಾರನೇ ಬಿಡಿ, ನಾವು ಸ್ವಲ್ಪ ಖಾರದ ಜನ ಅಲ್ವೇ? ಓಕೆ. 1 ಕಪ್ ತೊಗರಿ ಬೇಳೆಗೆ 1/4 ಕಪ್ ಕಡಲೆಬೇಳೆ ಹಾಕ್ಬೇಕು. ಓಕೆ ಮೇಡಮ್. ಅದನ್ನ ಮಿಕ್ಸಿಗೆ ಹಾಕೋಬೇಕು. ಅದನ್ನ ಮಿಕ್ಸಿಗೆ ಹಾಕ್ತೀರಾ? ಎಸ್, ಹೌದು. ರುಬ್ಕೊಂಡ್ರಾ? ಹಾ, ತರತರಿಯಾಗಿ ರುಬ್ಕೋಬೇಕಲ್ಲ? ತರತರಿಯಾಗಿ ರುಬ್ಕೋಬೇಕು. ಅಂದ್ರೆ ಏನ್ ಬೇಕು ಮೇಡಮ್? ಒಂದು ಮಿಕ್ಸಿಂಗ್ ಬೋಲ್ ಬೇಕಾ? ಮಿಕ್ಸಿಂಗ್ ಬೋಲ್ ಬೇಕು. ತೊಳಿ. ಮಿಕ್ಸಿಗೆ ಹಾಕಿರೋಂತ ಕಡಲೆಬೇಳೆ, ತೊಗರಿಬೇಳೆ ತರತರಿಯಾಗಿ ರುಬ್ಕೋಬೇಕು. ಅದನ್ನ ಇಡ್ಲಿ ಕುಕ್ಕರ್ ಒಲೆ ಮೇಲೆ ಇಡ್ಬೋದು. ಇಡ್ಲಿ ಕುಕ್ಕರ್ ಒಲೆ ಮೇಲೆ ಇಡ್ಬೇಕಾ? ಓ, ನೀವು ಕರಿಯಲ್ವಾ ಇದನ್ನ? ಇಲ್ಲ ಇಲ್ಲ, ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೋಡ್ಕೊಂಡು ಹಾಕ್ಬೇಕು. ಅಂದ್ರೆ ಫಸ್ಟ್ ನಾವೀಗ ಅದಕ್ಕೆ ಮೊದಲು ರುಬ್ಕೊಂಡಿದ್ದಂತ ಉಪ್ಪು ಮತ್ತೆ ಮೆಣಸಿನಕಾಯಿ ರುಬ್ಕೊಂಡಿದ್ರೆ ಇದಕ್ಕೆ ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಮಾಡ್ಕೊಳ್ಳೋದು. ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇಡ್ಲಿ ಪ್ಲೇಟ್ ಅಲ್ಲಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟು ಫಸ್ಟ್ ಒಂದು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಅದನ್ನ ಕುಕ್ ಮಾಡಬೇಕು. ಓಕೆ. ಇದು ಆಮೇಲೆ ತಿರುಗಿ ಕೆಲಸ ಇದೆಯಾ ಇನ್ನ? ಹೌದು. ಕಲಸಿದೆಲ್ಲ ಹಾಕೊಂಡ್ರಾ? ಕಲಸಿದೆಲ್ಲ ಹಾಕೊಂಡಿದ್ದೀನಿ. ಸಾಕಲ್ಲ? ಎರಡೇ ತಟ್ಟೆ ಸಾಕು ಇಟ್ಕೊಂಡ ಇದನ್ನ? ಎಷ್ಟು ನಿಮಿಷ ಇದು ಕೂಗ್ಬೇಕು? ಒಂದು 5 ಮಿನಿಟ್ಸ್ ಕುಕ್ ಮಾಡಿ. 5 ಮಿನಿಟ್ಸ್ ಕೂಗ್ಬೇಕಾ? ಓಕೆ. ಇದಾದ್ಮೇಲೆ ಏನ್ ಮಾಡ್ತೀರಾ ನೀವು? ಅದಾದ್ಮೇಲೆ ಒಂದು ಸಣ್ಣ ಫ್ರೈಯಿಂಗ್ ಪ್ಯಾನ್ ತಗೊಂಡು ಸ್ವಲ್ಪ ಅಕ್ಕಿ ತರಿ ರವೆ ಇದೆ, ಒಂದು 2-3 ಸ್ಪೂನ್ ಅಷ್ಟು ಹುರ್ಕೋಬೇಕು ಅದನ್ನ. ಆಮೇಲೆ ಅದು ಬೆಂದಿದ್ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಹಾಕ್ತಿರೋದು ಅಕ್ಕಿ ತರಿ. ಅಕ್ಕಿ ತರಿ ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ತರಿನ, ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ತರಿ ಸಣ್ಣ ತರಿ ಇರಬೇಕು. ಒಂಚೂರು ಫ್ರೈ ಮಾಡ್ಕೋಬೇಕು. ಇದನ್ನ ರೆಡಿ ಇಟ್ಕೋಬೇಕು. ಇದು ಕುಕ್ ಆದ್ಮೇಲೆ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಪುಡಿ ಮಾಡ್ಬಿಡ್ತೀರಾ ತಿರ್ಗಾ? ಪುಡಿ ಮಾಡಿ ಆಮೇಲೆ ಮತ್ತೆ ಇದು ಮಾಡಿ ಇಡ್ತೀವಿ. ಒಂದ್ಸಲ ಫ್ರೈ ಮಾಡ್ತೀವಿ. ಫ್ರೈ ಮಾಡ್ತೀರಾ ಅದನ್ನ? ಫ್ರೈ ಮಾಡ್ಬೇಕು. ಒಂದು ಪ್ಯಾನ್ ನಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಫ್ರೈ ಮಾಡಿ ಆಮೇಲೆ ಹಾಕ್ಬೇಕು. ಅದು ಸಾಫ್ಟ್ ಬರುತ್ತೆ. ಓಹೋ, ಬೇಜಾನ್ ಕೆಲಸ ಇದೆ. ಅಂದ್ರೆ ಇದು ಫಸ್ಟ್ ವಿಜುವಲ್ ಕೂಗ್ಬೇಕು. ವಿಜುವಲ್ ಸ್ವಲ್ಪ ಒಂದು 5 ಮಿನಿಟ್ಸ್ ಅಷ್ಟು ಇಡ್ಲಿ ಬೇಯ ತರನೇ ಅದು ಬೆಂದ್ರೆ ಸಾಕು. ಲಲಿತಾ ಅಲ್ಲ? ಹೌದು. ಆಗಿದೆಯಾ? ಈಗ ಆಗಿದೆ ನೋಡಿ ಲಲಿತಾ ಅವರೇ. ತೆಗಿರಿ. ಸಾಕಾ? ಇಷ್ಟು ಬಂದ್ರೆ? ಇಷ್ಟು ಬಂದ್ರೆ ಸಾಕು. ಏನ್ ಮಾಡೋಕೆ? ಅದನ್ನ ತೆಕ್ಕೊಂಡು ಮತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಸಾಕಾ? ಮತ್ತೆ ಬೇಕು ನೆಕ್ಸ್ಟ್. ಇನ್ನ ಬೇಕಾ? ಇನ್ನೊಂದ್ಸಲ ಬೇಕು. ಏನೋ ಒಂದ್ ದಾರಿ ಮಾಡ್ತೀರಾ ನೀವು ಇವತ್ತು. ಟೇಸ್ಟಿಯಾಗಿ ಬೇಕಲ್ಲ. ಇದು ಯಾರಿಗ ಇಷ್ಟ ನಿಮ್ಮಲ್ಲಿ ಹೇಳಿ ಫಸ್ಟ್? ನನಗೂ ಇಷ್ಟ, ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ. ನಿಮ್ ಮಗನಿಗೆ ಹೇಳಿ. ಖಂಡಿತ ಇಷ್ಟ. ಏನ್ ಮಗನ ಹೆಸರು? ಯಶಸ್ ಆತ್ರೇಯಸ್, ಶ್ರೀನಿಧಿ ಆತ್ರೇಯಸ್, ಇಬ್ರು ಮಕ್ಕಳು. ಆತ್ರೇಯಸ್ ಅಂದ್ರೆ ಏನು? ಆತ್ರೇಯಸ್ ಅಂತ ನಮ್ಮ ಇದರ ಹೆಸರು, ನಿಮ್ಮ ದೇವರ ಋಷಿಗಳ ಹೆಸರು. ಗೊತ್ತಿಲ್ಲ ಬಿಡಿ. ಇದೆಲ್ಲ ಮತ್ತೀಗ ಸಬ್ಬಸಿಗೆ ಸೊಪ್ಪು. ಓಕೆ. ಮತ್ತೆ ಕರಿಬೇವು. ಓಹೋ, ಅದು ಅದೇನೆ. ಕೊತ್ತಂಬರಿ. ಓಕೆ. ಮತ್ತೆ
ಹುರಿದಿರೋ ಸ್ವಲ್ಪ ಅಕ್ಕಿ ತರಿ. ಅಕ್ಕಿ ತರಿ ಸ್ವಲ್ಪ ಅಲ್ಲ, ಅದು ಹುರ್ಕೊಂಡ್ವಿ ಅಲ್ಲ ನಾವು. ಹುರಿದ್ವಲ್ಲ ಅವಾಗ. ಅಕ್ಕಿ ಹಿಟ್ಟು, ಅಕ್ಕಿ ತರಿ ಅಂದ್ರೆ ಅಕ್ಕಿನ ಸ್ವಲ್ಪ ತರ್ತೀರ ಅಕ್ಕಿ ತರಿ. ಅಕ್ಕಿ ತರಿ ಮತ್ತೆ ತೆಂಗಿನ ತುರಿ. ಓಕೆ. ಮತ್ತೆ ಶುಂಠಿ ಪೀಸಸ್. ಇದು ಬ್ರೇಕ್ಫಾಸ್ಟ್ ಕಾ ಊಟಕ್ಕ ಬೇಜಾರಾದಾಗ ತಿನ್ನಕ್ಕ ಹೆಂಗ್? ಯಾವಾಗ ಬೇಕಾದ್ರೂ ತಿನ್ಬೋದು. ಬ್ರೇಕ್ಫಾಸ್ಟ್ ಗಿಂತ ಸಾಯಂಕಾಲ ಕಾಫಿ ಜೊತೆ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ನೀವು ಯಜಮಾನ ಗೌರ್ಮೆಂಟ್ ಕೆಲಸ ತಾನೆ? ಹೌದು. ಅದಕ್ಕೆ ಕರೆಕ್ಟಾಗಿ ಕಾಫಿ ಟೈಮ್ ಕರೆಕ್ಟಾಗಿ ಹೇಳ್ತೀರಾ. ಅವರೊಬ್ಬರೇ ಕರೆಕ್ಟಾಗಿ ಮನೆ ಬರಕ್ ಸಾಧ್ಯ. ಏನ್ ಬೇಕು? ಒಂದ್ ಸ್ವಲ್ಪ ಎಣ್ಣೆಲಿ ಒಂಚೂರು ಫ್ರೈ ಮಾಡ್ಕೋಬೇಕು ಅದನ್ನ. ಯಾವ್ದನ್ನ? ಇದನ್ನ. ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು ಇಷ್ಟನ್ನು ಸಾಫ್ಟ್ ಬರುತ್ತೆ. ಇದು ನುಚ್ಚುಂಡೆ ಎಲ್ಲರೂ ಮಾಡ್ತಾರೆ, ಆದ್ರೆ ಈ ತರ ಸ್ವಲ್ಪ ಒಂಚೂರು ಎಣ್ಣೆಲಿ ಇದು ಮಾಡ್ಕೊಂಡು ಬಾಡಿಸ್ಕೊಂಡು ಮತ್ತೆ ಆಮೇಲೆ ಕಟ್ಟಿಟ್ಟು ಬೇಯಿಸಿದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅದು. ಇದನ್ನ ತಿರ್ಗಾ ಬೇಯಿಸ್ತೀರಾ? ಆಮೇಲೆ ಕುಕ್ಕರ್ ಇಟ್ಟು ಇಡ್ಲಿ ಬೇಯಿಸ್ದಂಗೆ ಒಂದು 5 ಮಿನಿಟ್. ಅದು ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಬೇಯಿಸ್ಬಿಡ್ಬೇಕಾಗಿತ್ತು. ಚೆನ್ನಾಗಿ ಬರಲ್ಲ, ಅವಾಗ ಸಾಫ್ಟ್ ಆಗಲ್ಲ. ಅದು ಅರ್ಧಂಬರ್ಧ ಬೇಯಿಸಿ ಅದಕ್ಕೆಲ್ಲ ಮಿಕ್ಸ್ ಮಾಡಿ ಎಣ್ಣೆಲಿ ಒಂದ್ ಸ್ವಲ್ಪ ಫ್ರೈ ಮಾಡೋದ್ರಿಂದ ತುಂಬಾ ರುಚಿ ಬರುತ್ತೆ, ಟೇಸ್ಟ್ ಬರುತ್ತೆ, ಸಾಫ್ಟ್ ಆಗುತ್ತೆ ಅದು. ತಿರ್ಗಾ ಇಡ್ಲಿ ಸ್ಟ್ಯಾಂಡ್ಗೆ ಒಂದ್ ಚೂರು ಎಣ್ಣೆ ಸವರ್ಕೊಂಡು ತಿರ್ಗಾ ಅದೇ ಇಡ್ಲಿ ಸ್ಟ್ಯಾಂಡು ಬಿಸಿ ಇದೆಯಾ? ಸ್ವಲ್ಪ ಬಿಸಿ. ಕೈಗೆ ಸುಟ್ಕೋಬೇಡಿ. ಪರವಾಗಿಲ್ಲ. KLB ಅವ್ರು ಮೊದಲೇ ಅವರು. ಇಷ್ಟೇ ಸಣ್ಣ ಮಾಡೋದಿದ್ದು? ಇನ್ನೇನ ಕೆಲಸ ಇದೆಯಾ? ಹಿಂಗೆ ಹಾಕೊಳ್ಳೋದ ಬಾಯಿಗೆ? ಬೇಯಿಸ್ಬೇಕಲ್ರಿ? ಬೇಯಿಸಾದ್ಮೇಲೆ ಬೇಯಿಸ್ಬೇಕು ಅಷ್ಟೇ, ಹಾಗೆ ತಿನ್ಬೋದು ಆಮೇಲೆ. ಉಂಡೆ. ಎಸ್, ಬೇಳೆ ಉಂಡೆ. ನೀವು ಟೇಸ್ಟ್ ಮಾತ್ರ ಮಾಡ್ತೀರಾ? ನೀವು ಮಾಡ್ತೀರಾ ಅಡಿಗೆ? ಅಯ್ಯೋ, ಟೇಸ್ಟ್ ಮಾಡಕ್ಕೆ ಇನ್ನ ಟೈಮ್ ಸಿಕ್ಕಿಲ್ಲ. ಇನ್ನು ಅಡಿಗೆ ಮಾಡೋದು ಯಾವಾಗ ಐತಾವ್ರೆ. ಮನೆಯವ್ರು ಹೇಗ್ ಮಾಡ್ತಾರೆ? ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಕೇಳೋದೇನಿದೆ, ನೋಡ್ ತಕ್ಷಣ ತಿಳ್ಕೊಂಡ್ಬೇಕು ನಿಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರಲ್ಲ ಅಂತ ಕೇಳ್ಬೇಕು ನೀವು ಅಲ್ವಾ? ಇವಾಗ ಒಂದು 2 ನಿಮಿಷ ಬೇದ್ರೆ ಸಾಕಾ? ಆಫ್ ಮಾಡೋಣ. ಫಸ್ಟ್ ಆಫ್ ಮಾಡೋಣ. ಓಹೋ, ಕುದೀತಾ ಇದೆಯಲ್ರಿ. ವೆರಿ ಗುಡ್. ತುಪ್ಪ ಒಂದ್ ಸ್ವಲ್ಪ ಮೇಲೆ ಹಾಕಿ. ಓಹೋ, ಹಂಗೆ. ಮುರಳಿ ಅವರೇ, ತೊಗರಿಬೇಳೆ ನುಚ್ಚುಂಡೆ ರೆಡಿ ಆಗಿದೆ. ಟೇಸ್ಟ್ ನೋಡಿ. ಥ್ಯಾಂಕ್ ಯು ಲಲಿತಾ ಅವರೇ. ಲಲಿತಾ ಅವರು ಅದ್ಭುತವಾಗಿರುವಂಥ ಒಂದು ನುಚ್ಚಿನ ಉಂಡೆ ಮಾಡುವ ವಿಧಾನ ತೋರಿಸ್ಕೊಟ್ಟಿದ್ದಾರೆ. ಕ್ರಮ ಚೆನ್ನಾಗಿತ್ತು. ಬೇಯಿಸಿ ತಿರ್ಗಾ ತಕೊಂಡು ತಿರ್ಗಾ ಫ್ರೈ ಮಾಡಿ ತಿರ್ಗಾ ಬೇಯಿಸಿ ತಿರ್ಗಾ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡೋ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ನುಚ್ಚಿನುಂಡೆ ಮಾಡುವ ವಿಧಾನ: ಒಂದು ಬೌಲ್ಗೆ ರುಬ್ಬಿದ ತೊಗರಿಬೇಳೆ, ಕಡಲೆಬೇಳೆ, ರುಬ್ಬಿದ ಹಸಿಮೆಣಸಿನಕಾಯಿ ಹಾಕಿ ಕಲಸಿ ಇಡ್ಲಿ ಕುಕ್ಕರ್ನಲ್ಲಿಟ್ಟು 5 ನಿಮಿಷ ಬೇಯಿಸಿ. ಒಂದು ಬೌಲ್ಗೆ ಬೆಂದ ಇಡ್ಲಿ, ಸಬ್ಬಸಿಗೆ ಸೊಪ್ಪು, ಕರಿಬೇವು, ಕೊತ್ತಂಬರಿ, ಹುರಿದ ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ, ಶುಂಠಿ ಹಾಕಿ ಕಲಸಿ. ಪ್ಯಾನ್ಗೆ ಎಣ್ಣೆ ಹಾಕಿ ಕಲಸಿಕೊಂಡ ಮಿಶ್ರಣ ಹಾಕಿ ಹುರಿದು ಒಂದು ಬೌಲ್ಗೆ ಹಾಕಿ ಕೈಯಲ್ಲಿ ಉಂಡೆ ಕಟ್ಟಿ ಮತ್ತೆ ಆವಿಯಲ್ಲಿ ಬೇಯಿಸಿ. ಕೊನೆಯಲ್ಲಿ ತುಪ್ಪ ಹಾಕಿದರೆ ನುಚ್ಚಿನುಂಡೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡಲ್ಲ? ಧೈರ್ಯವಾಗಿ ಮಾಡ್ಬೋದಾ? ಧೈರ್ಯವಾಗಿ ಮಾಡಿ. ಚೆನ್ನಾಗಿದೆ. ಈ ನುಚ್ಚುಂಡೆನ ಏನಕ್ಕೆ ಆರಿಸ್ಕೊಂಡ್ರಿ ನೀವು? ಎಷ್ಟೊಂದು ಅಡುಗೆ ಬರುತ್ತೆ ಅಂದ್ರಲ್ಲ. ಇದೊಂಥರ ಟೇಸ್ಟಿ ಆಗಿರುತ್ತೆ. ಫಸ್ಟ್ ಟ್ರೈ ಮಾಡಿ ನೋಡೋಣ. ನೆಕ್ಸ್ಟ್ ಇನ್ನೊಂದ್ಸತಿ ದೋಸೆ ನೀವು ಕರೆಸ್ತೀರಾ ಅಂತ. ಓ, ಹಂಗ? ಹಾಗೆ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ ನಾನು ಇವತ್ತು. ಅದಕ್ಕೆ ಮೆಂತ್ಯದ ಸೊಪ್ಪು ಕೂಡ ಮಿಕ್ಸ್ ಮಾಡಿ ಹಾಕೋಬಹುದು. ಅದು ಟೇಸ್ಟ್ ಬರುತ್ತೆ. ಇದೆಲ್ಲ ಹೆಲ್ದಿ. ಮಕ್ಕಳು ಸೊಪ್ಪು ತಿನ್ನಲ್ಲ ಅನ್ನೋಂಗಿಲ್ಲ. ಇದಕ್ಕೆಲ್ಲ ಹಾಕೊಟ್ರೆ ತಿಂತಾರೆ, ಹೊಟ್ಟೋಗುತ್ತೆ ಅವ್ರಿಗೆ. ಸಂಜೆ ಸ್ಕೂಲಿಂದ ಬರೋ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನಮ್ಮ ಅಜ್ಜಿ ಮೇಲೆ ಹಬೆ ವಡೆ ಅಂತ ಮಾಡೋರು. ಇದೇ ಹಬೆ ವಡೆನೆ ಇದೇನೆ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಕಳ್ಸಿಕೊಟ್ಟಂತ ನಿಮ್ಮ ಚೀಫ್ ಇಂಜಿನಿಯರ್. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಚಂದ್ರಕಾಂತ. ಕಾಂತನಾ? ಓಕೆ, ಚಂದ್ರಕಾಂತ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ಪದ್ಮನಾಭನಗರ. ಏನ್ ಮಾಡ್ಕೊಂಡಿದ್ದೀರಾ ಚಂದ್ರಕಾಂತ್ ಅವರೇ? ಇವಾಗ ಹೌಸ್ ವೈಫ್ ಆಗಿದ್ದೀನಿ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ರಾ ಮ್ಯಾಂಗೋ ಚಟ್ನಿ ಮಾಡ್ತಾ ಇದ್ದೀನಿ. ಮ್ಯಾಂಗೋ ಚಟ್ನಿನಾ? ಹೌದು. ಯಾಕೆ ಮ್ಯಾಂಗೋ ಚಟ್ನಿ?
ಇವಾಗ ಇದಲ್ವಾ ಸೀಸನ್ ಅಲ್ವಾ ವೆಜಿಟೇರಿಯನ್ ಇಲ್ಲ ನಾನ್ ವೆಜ್ ಓಕೆ ಆದ್ರೂ ಬಟ್ ನನಗೆ ತುಂಬಾ ಇಷ್ಟ. ಹೌದೇನೋ ಓಕೆ ನಿಮ್ಗೆ ಇಷ್ಟ ನಿಮ್ಮನೆ ರುಚಿ ಅದೇ ಸ್ಪೆಷಲ್ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಮ್ಯಾಂಗೋ ಚಟ್ನಿ ಮಾಡಕ್ಕೆ ಏನಂತಂದ್ರೆ ಹೇಳಿ. ಮ್ಯಾಂಗೋ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಮಾವಿನಕಾಯಿ, ಬೆಲ್ಲ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು, ಒಣ ಕೊಬ್ಬರಿ ತುರಿ, ಮೆಂತ್ಯ, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ. ಇದು ಚಟ್ನಿನ ಮಾಡಿ ಇಟ್ಕೊಂಡು ತಿನ್ಬೋದಾ? ಓ ಎಸ್ ಮಾಡ್ಕೊಂಡು ತಿನ್ಕೋಬಹುದು. ಏನ್ ಕೊಡ್ಲಿ ಮಾಡಕ್ಕೆ ನಿಮ್ಗೆ? ನನಗೆ ಈಗ ಜಾರ್ ಬೇಕು. ತಗೊಳ್ಳಿ. ಯಾರಿಗೆ ಇಷ್ಟ ಮಾಡೋದು ನೀವು ಚಟ್ನಿ ನಿಮ್ಮಲ್ಲಿ? ಎಲ್ಲ ಮಕ್ಕಳಿಗೂ ಇಷ್ಟ. ಮಕ್ಳಿಗಲ್ಲ ನಿಮ್ಮ ಯಜಮಾನ್ರಿಗೆ ಇಷ್ಟನಾ? ನಮ್ಮ ಯಜಮಾನ್ರಿಗೂ ಇಷ್ಟ. ಪಾಪ ಮಾಡಿ. ಫಸ್ಟ್ ಮಾವಿನಕಾಯಿ. ಓಕೆ ಯಾವ ಮಾವಿನಕಾಯಿ ಹಾಕೋಬೇಕು? ತೋತಾಪುರಿ ಮಾವಿನಕಾಯಿ ಹಾಕೊಂಡ್ರೆ ತುಂಬಾ ಟೇಸ್ಟಿ ಇರುತ್ತೆ. ಮುಳಿಯೋರ್ಲೆ ತೋತಾಪುರಿ ಮಾವಿನಕಾಯಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹುಳಿ ಇರುತ್ತೆ ಬಟ್ ಚೆನ್ನಾಗಿರುತ್ತೆ. ಇದಕ್ಕಿಂತ ತುಂಬಾ ರುಚಿ ಇರುತ್ತೆ. ಓಕೆ ಓಕೆ ಮಾಡಿ ಮಾಡಿ. ಮಾವಿನಕಾಯಿ ಅಂದ ತಕ್ಷಣ ಬಾಯಿಲ ನೀರು ಬರುತ್ತೆ. ಸ್ವಲ್ಪ ಮೆಂತೆ, ಓಕೆ ಸ್ವಲ್ಪ ಉಪ್ಪು ರುಚಿಗೆ ಬೇಕಷ್ಟು, ಮೆಣಸಿನ್ಕಾಯಿ. ಏನೆಲ್ಲ ಹಾಕಿ ರುಬ್ಬಿಡ್ತೀರಾ ಅನ್ನೋ ಕಾಣ್ತಾ ಇದೆ. ಯಾರು ಬೇಕಾದ್ರೂ ಮಾಡ್ಬೋದು ಇದು. ಇಂಗು, ಒಣ ಕೊಬ್ಬರಿ. ಓಕೆ ಕಡ್ಲೆ ಗಿಡ್ಲೆ ಏನು ಹಾಕೋದ್ ಬೇಕಾಗಿಲ್ಲ? ಇಲ್ಲ ಬೇಕಿಲ್ಲ. ಬೆಲ್ಲ ರುಚಿಗೆ. ಇದು ತುಂಬಾ ಸ್ವೀಟ್ ಇರುತ್ತೆ ಅನ್ಕೊಂಬೇಡಿ. ಸ್ವೀಟ್ ಇರುತ್ತಾ? ಇಲ್ಲ ಇರಲ್ವಾ? ಇದನ್ನ ಮಿಕ್ಸಿ. ನೀರೇನು ಬೇಡವೇ ಬೇಡವಾ? ಬೇಕಿಲ್ಲ. ಮಾವಿನಕಾಯಿಲೆ ಇರುತ್ತಲ್ವಾ ಮುರಳಿಯವರ? ಓಕೆ ಬೇಕೇ ಇಲ್ಲ ನೀರು. ಅದಕ್ಕೆ ಕೆಡೋದಿಲ್ಲ ಇದು. ಕೆಡೋದಿಲ್ವಾ? ಕೆಡೋದಿಲ್ಲ. ಜರ್ನಿಗೆ 2 days ಟ್ರೈನ್ಗೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ತಗೊಂಡೋಗಕ್ಕೆ. 2 daysಗೆ ಎಲ್ಲಾದ್ರೂ ಹೋದ್ರೆ ಓಕೆ ಇದು ಮಾಡ್ಕೊಂಡು ಹೋಗ್ಬಿಟ್ರೆ ಚಪಾತಿಗೆ ತೋರಿಸಿ ಹೆಂಗಾಗಿದೆ ತೋರಿಸಿ. ಈಗ ಚಟ್ನಿ ಟೈಪ್ ಆಗಿದೆ. ಇದು ಒಳ್ಳೆ ಗಮ್ ಅಂತ ಇದೆ. ಏನ್ ಮಾಡ್ಬೇಕು ನೆಕ್ಸ್ಟ್ ಇದಕ್ಕೆ? ಈಗ ಬಾಣ್ಲಿ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಗ್ಗರಣೆಗೆ ಓಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಮತ್ತೆ ಇದು ಹಾಕೋದು. ಇದು ಏನಕ್ಕೆ ಚಟ್ನಿ ತಿನ್ನೋದು ಚಂದ್ರಕಾಂತ್ ಅವರೇ? ಚಪಾತಿಗೆ ಚೆನ್ನಾಗಿರುತ್ತೆ, ಮೊಸರನ್ನೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕೆಡೋದಿಲ್ಲ ಮುರಳಿಯವರೇ. ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಸೀಸನ್ ವೈಸ್ ಅಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು. ಇವಾಗ ಮಾವಿನಕಾಯಿ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಎಲ್ಲಿ ಮಾಡ್ಕೊಳ್ಳೋದು? ಇವಾಗ ಸಿಗ್ಬೇಕಾ ಚೆನ್ನಾಗಿ ಮಾಡಿ ಅಂದ್ರೆ ಒಂದು ಎಷ್ಟು ದಿನ ಇಟ್ಕೊಂಡು ತಿನ್ಬೋದು ಇದನ್ನ? ಇರ್ಬೋದು. ಒಂದು ಫ್ರಿಡ್ಜ್ ಅಲ್ಲಿ ಇಟ್ರೆ ಇರುತ್ತೆ, ಒಂದು 10 days ಆದ್ರೂ ಇರುತ್ತೆ. ಓಕೆ ಓಕೆ ಇದು ಚೆನ್ನಾಗಾದ್ರೆ ಬಾಣ್ಲಿಗೆ ಮೆತ್ಕೊಳಲ್ಲ. ಓಕೆ ಆವಾಗ ಇಳಿಸ್ಬಿಟ್ರೆ ತಣ್ಣಗಾದ್ಮೇಲೆ ಕೊಬ್ಬರಿ ಯಾವಾಗ ಹಾಕ್ತೀರಾ? ಎಲ್ಲ ಟೈಮ್ ಹಾಕ್ಬಿಟ್ನಲ್ಲ. ಹಾಕ್ಬಿಟ್ರೆ ಅಷ್ಟೇ ಅನ್ಕೊಂಡು? ಇಲ್ಲ ಏನಿಲ್ಲ, ಇನ್ನಷ್ಟೇ ಎಲ್ಲ ಒಟ್ಟಿಗೆ ಮಾಡ್ಕೊಂಡ್ಬಿಟ್ಟು. ಅದೇ ಹೇಳಿದ್ದು ತುಂಬಾ ಫ್ರೈ ಆಗ್ಬೇಕು ಅಷ್ಟೇ. ಫ್ರೈ ಆಗ್ಬೇಕು, ಅಲ್ವಾ ತರ ಆಗೋಗುತ್ತೆ. ಓಹೋ ಆಯ್ತಾ? ಆಯ್ತು, ಆಫ್ ಮಾಡ್ಬೋದಾ? ಆಫ್ ಮಾಡಿ. ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿ. ಓಕೆ ರುಚಿಯಾದ ಮಾವಿನಕಾಯಿ ಚಟ್ನಿನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಯಾವ ರೀತಿ ಚಟ್ನಿನ ಚಂದ್ರಕಾಂತ್ ಅವರು, ಸೂರ್ಯಕಾಂತನ ಚಂದ್ರಕಾಂತನ? ಚಂದ್ರಕಾಂತ್. ಓಕೆ ಚಂದ್ರಕಾಂತ್ ಅವ್ರು ರೆಡಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಮಾವಿನಕಾಯಿ ಚಟ್ನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಮಾವಿನಕಾಯಿ, ಮೆಂತ್ಯ, ಉಪ್ಪು, ಬ್ಯಾಡಗಿ ಮೆಣಸಿನಕಾಯಿ, ಇಂಗು, ಕೊಬ್ಬರಿ ತುರಿ, ಬೆಲ್ಲ ಹಾಕಿ ಗ್ರೈಂಡ್ ಮಾಡಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ರುಬ್ಬಿಕೊಂಡ ಚಟ್ನಿ ಹಾಕಿ ಹುರಿಯಿರಿ. ಈಗ ರುಚಿಕರ ಮಾವಿನಕಾಯಿ ಚಟ್ನಿ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡ್ಬಿಡಿ ಧೈರ್ಯವಾಗಿ. ಹುಳಿ ಮತ್ತೆ ಸಿಹಿ ಹೇಗಿದೆ? ಪುಳಿಯೋಗರೆಗೋಸ್ಕರ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಚಪಾತಿಗೆ ಒಂದು 2 ಸರಿ ತಿನ್ಬೋದು ಅಷ್ಟೇ, ಆಮೇಲೆ ಬೇಜಾರಾಗ್ಬಿಡುತ್ತೆ. ಅದೇ ಹೇಳ್ದಾಗ ನೀವೆಲ್ಲ ಬ್ಯಾಚುಲರ್ಗಳು ಅನ್ನ ಮಾಡ್ಕೊಂಡು ಮಾಡ್ಕೊಂಡು ತಿನ್ರಪ್ಪ ಅಂತ ಮಾಡ್ಕೋಬೋದು. ನೋಡ್ಕೊಂಡಿದ್ದೀರಾ ಬ್ಯಾಚುಲರ್ಗಳೆಲ್ಲ? ಸಾರ್ಗೀರ್ ಮಾಡ್ಕೊಳಕ್ಕೆ ಈ ಥರ ಮಾಡ್ಕೊಂಡು ಬಾರಿಸ್ಕೊಳ್ರಪ್ಪ, ಟೆಂಪ್ರವರಿ, ಆಮೇಲೆ ನೋಡ್ಕೊಂಡು ಮದುವೆ ಆಗೋ ತನಕ. ಓಕೆ ಮೇಡಮ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಂದೊಳ್ಳೆ ಸೀಸನ್ ವೈಸ್ ಚಟ್ನಿನ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಅಬ್ಬಾ ಅಂತೂ ಹೋದ್ರ ಆ ಕಡೆಗೆ, ಈ ಕಡೆ ಒಂದು ಚಟ್ನಿ ಮಾಡ್ಕೊಟ್ಟು ಹೋಗಿದ್ದಾರೆ.
ಚಟ್ನಿ ಮಾಡಾಯ್ತು ಮುರಳಿ, ಕಾರ್ಯಕ್ರಮ ಮುಗಿಸ್ರಿ. ಮಧ್ಯಾಹ್ನ 2 ಗಂಟೆ ಆಗೋಯ್ತು ಅಂತ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು. ನೋಡಿದ್ರಲ್ಲ ಕಾರ್ಯಕ್ರಮ, ಗೃಹಿಣಿಯರ ವಿಶೇಷ ಕಾರ್ಯಕ್ರಮ. ಗುರುವಾರದ ಗೃಹಿಣಿಯರ ಕಾರ್ಯಕ್ರಮದಲ್ಲಿ ಯೂಶಲಿ ನಾವು ನಿಮ್ಗಳನ್ನೇ ಕರೆಸಿ ನಿಮ್ಮ ಕೈ ರುಚಿನ ತೋರಿಸ್ತೀವಿ. ಖುಷಿ ಆಗ್ತಾ ಇದೆಯಾ? ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಮೇಲ್ ಮಾಡಿ, ಸಿಕ್ತಾಗ ಮಾತಾಡಿಸಿ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ